ಕ್ರೈಸ್ತ ವಿಶ್ವಾಸಕ್ಕೆ ಸರಿಯಾದ ಅಡಿಪಾಯ ಏನು ಅಂತ ಕೇಳೋದಾದರೆ, ಅದಕ್ಕೆ ಸರಿಯಾದ ಅಡಿಪಾಯ ಶುಭ ಸಂದೇಶ ಕೊಡುವಂತಹ ವಾಗ್ದಾನಗಳು ಅಥವಾ ಹೊಸ ಒಡಂಬಡಿಕೆಯ ವಾಗ್ದಾನಗಳು. ಪ್ರಾಮಿಸ್ ಆಫ್ ದ ಗಾಸ್ಪೆಲ್, ಪ್ರಾಮಿಸ್ ಆಫ್ ದ ನ್ಯೂ ಕವೆನೆಂಟ್. ಹೊಸ ಒಡಂಬಡಿಕೆಯ ವಾಗ್ದಾನಗಳು ಅಥವಾ ಶುಭ ಸಂದೇಶ ಕೊಡುವ ವಾಗ್ದಾನಗಳು, ಇದು ನಾವು ಗಟ್ಟಿ ಹಿಡ್ಕೋಬೇಕು. ಈ ವಾಗ್ದಾನದ ವಿಷಯದಲ್ಲಿ ದೇವರು ಯಾವತ್ತೂ ಕೂಡ ಮೋಸ ಮಾಡುವವರಲ್ಲ. ಹಾಗಾದರೆ ನಾವು ಬೈಬಲ್ನಲ್ಲಿ ನೋಡುವಾಗ ಹೊಸ ಒಡಂಬಡಿಕೆಯ ವಾಗ್ದಾನಗಳಿದೆ, ಶುಭ ಸಂದೇಶ ಕೊಡುವಂತಹ ವಾಗ್ದಾನಗಳಿದೆ. ಹೊಸ ಒಡಂಬಡಿಕೆಯ ವಾಗ್ದಾನಗಳು ಅಥವಾ ಶುಭ ಸಂದೇಶ ಕೊಡುವ ವಾಗ್ದಾನಗಳು ಇಹಲೋಕಕ್ಕೆ ಸಂಬಂಧಪಟ್ಟಿದ್ದು ಅಲ್ಲ. Psalm 119 ವರ್ಸ್ ನಂಬರ್ 50. ದೇವರ ವಾಕ್ಯ ನಮಗೆ ನವ ಚೈತನ್ಯವನ್ನು ತರ್ತದೆ. ಸಂಕಟದಲ್ಲಿ ಸಾಂತ್ವನವನ್ನು ಅದು ನೀಡುತ್ತೆ. ದೇವರ ವಾಕ್ಯ ಏನು ತರುತ್ತೆ? ನವ ಚೈತನ್ಯವನ್ನು ತರುತ್ತೆ. ನಮಗೆ ಚೈತನ್ಯ ಬೇಕಲ್ವಾ? ಅಂದರೆ ಶಕ್ತಿ. ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ನಮ್ಮ ಶರೀರದ ಬಲದಿಂದ ಸಮಾಧಾನವಾಗಿ ಬದುಕಲಿಕ್ಕೆ ಆಗೋದಿಲ್ಲ. ನಮಗೆ ನಿಜವಾಗಲೂ ಆತ್ಮಿಕ ಬಲ ಬೇಕು, ಸ್ಪಿರಿಚುವಲ್ ಸ್ಟ್ರೆಂತ್ ಬೇಕು, ಅಥವಾ ಪವಿತ್ರಾತ್ಮನ ಶಕ್ತಿ ಬೇಕು. ಯೇಸು ಸ್ವಾಮಿ ಹೇಳ್ತಾರೆ, ನಾನು ನಿಮ್ಮೊಡನೆ ಆಡಿದ ಮಾತುಗಳು ದೇವರ ಆತ್ಮರನ್ನು ಅಥವಾ ದೇವರ ಶಕ್ತಿಯನ್ನು ನಿಮ್ಮಲ್ಲಿಗೆ ಬರಮಾಡುತ್ತೆ ಅಂತ. ನಮ್ಮಲ್ಲಿಗೆ ದೇವರ ಶಕ್ತಿಯನ್ನು ತರುವಂಥದ್ದು ದೇವರ ವಾಕ್ಯಗಳು. ಬೇರೆ ಯಾವುದು ಕೂಡ ನಮ್ಮಲ್ಲಿಗೆ ದೇವರ ಶಕ್ತಿಯನ್ನು ತಂದು ಕೊಡೋದಿಲ್ಲ. ವರ್ಡ್ ಆಫ್ ಗಾಡ್ ಬ್ರಿಂಗ್ಸ್ ದ ಪವರ್ ಆಫ್ ಗಾಡ್. ದ ಮೋರ್ ಯು ಹಿಯರ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ವರ್ಡ್ ಆಫ್ ಗಾಡ್, ದ ಮೋರ್ ಯು ಕ್ಯಾನ್ ಬಿ ಸ್ಟ್ರೆಂಥನ್ಡ್ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಯೋಹಾನನ ಶುಭ ಸಂದೇಶ 6ನೇ ಅಧ್ಯಾಯ 63ನೇ ವಾಕ್ಯದಲ್ಲಿ ಯೇಸು ಹೇಳ್ತಾರೆ, ನಾನು ನಿಮ್ಮೊಡನೆ ಆಡಿದ ಮಾತುಗಳು ಜೀವ ಮತ್ತು ಆತ್ಮವುಳ್ಳದ್ದು, ಅಥವಾ ಜೀವದಾಯಕ ದೇವರ ಆತ್ಮರನ್ನು ನಿಮ್ಮಲ್ಲಿಗೆ ಬರಮಾಡುವಂಥದ್ದು ಅಂತ. ಹಾಗಾದರೆ ದೇವರ ವಾಕ್ಯವನ್ನು ಆಲಿಸುವಾಗ ನಮ್ಮ ಒಳಗಡೆ ನಮ್ಮ ಅರಿವಿಗೆ ಬಾರದ ಹಾಗೇ ದೇವರ ಶಕ್ತಿ ಫಿಲ್ ಆಗ್ತಾ ಇರುತ್ತೆ. ಅದಕ್ಕೆ ಈ ಧ್ಯಾನಕ್ಕೆಲ್ಲ ಹೋಗಿ ಕುತ್ಕೊಂಡು ಬಂದಾಗ ನಮ್ಮಲ್ಲಿರುವ ರೋಗಗಳು ವಾಸಿ ಆಗುತ್ತೆ. ನಮ್ಮ ಮೇಲೆ ಯಾವುದಾದ್ರೂ ದುಷ್ಟ ಶಕ್ತಿಗಳ ಸ್ವಾಧೀನ ಇದ್ದರೆ ಅದು ಬಿಟ್ಟು ಹೋಗುತ್ತೆ. ಯಾವುದಾದ್ರೂ ಮನಸ್ಸಿನಲ್ಲಿ ದುಃಖ, ಭಾರ, ನಿರಾಸೆ ಇದ್ದರೆ ಅದು ಹೋಗುತ್ತೆ. ಅವಿಶ್ವಾಸ, ಮೂಢನಂಬಿಕೆ ಇದ್ದರೆ ಅದು ಹೋಗುತ್ತೆ. ಇದೆಲ್ಲ ಹೋಗೋದು ಎಲ್ಲಿಂದ ಅಂದರೆ ಬೋಧನೆ ಮಾಡುವ ಮನುಷ್ಯನ ಯೋಗ್ಯತೆಯಿಂದ ಅಲ್ಲ, ಅಥವಾ ಇನ್ಯಾವುದೋ ಕಾರ್ಯಗಳಿಂದ ಅಲ್ಲ, ಅಲ್ಲಿ ಸಾರಲ್ಪಡುವಂತಹ ದೇವರ ವಾಕ್ಯಗಳ ಶಕ್ತಿಯಿಂದ. ನಮ್ಮ ಮನಸ್ಸಿಗೆ ಬೇಕಾದಂತಹ ಸಾಂತ್ವನವನ್ನು ದೇವರ ವಾಕ್ಯ ಕೊಡ್ತದೆ. ಅದೊಂದು ವಾಕ್ಯ ನಾವು ಓದೋಣ. ಕೀರ್ತನೆ 119 ವಾಕ್ಯ 50. ನಿನ್ನ ನುಡಿ ತರುತ್ತದೆ ನನಗೆ ನವಚೇತನ, ಆಪತ್ಕಾಲದಲ್ಲಿ ನನಗೆ ಅದೇ ಸಾಂತ್ವನ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಜೊತೆಯಲ್ಲಿ ಮನುಷ್ಯರಿಗೆ ಯಾವಾಗಲೂ ಇರಲಿಕ್ಕಾಗೋದಿಲ್ಲ. ತಂದೆ ತಾಯಿ ಇರ್ಬೋದು, ಜೀವನ ಸಂಗಾತಿ ಇರ್ಬೋದು, ಮಕ್ಕಳಿರ್ಬೋದು, ಫ್ರೆಂಡ್ಸ್ ಇರ್ಬೋದು, ಯಾರೇ ಆಗಲಿ, ಎಲ್ಲರಿಗೂ ಎಲ್ಲ ಸಂದರ್ಭದಲ್ಲೂ ನಮ್ಮ ಜೊತೆಯಲ್ಲಿದ್ದು ನಮ್ಮ ಒಂದು ಆಪತ್ತಿನ ಸಮಯದಲ್ಲಿ, ಕಷ್ಟದ ಸಮಯದಲ್ಲಿ ನಮಗೆ ಸಾಂತ್ವನ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಭೂಮಿ ಅಳಿದು ಹೋದರೂ, ಆಕಾಶ ಅಳಿದು ಹೋದರೂ, ಮನುಷ್ಯರೆಲ್ಲರೂ ಅಳಿದು ಹೋದರೂ ಕೂಡ ದೇವರ ವಾಕ್ಯ ಅಳಿದು ಹೋಗೋದಿಲ್ಲ ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ. ಅವರ ಮಾತುಗಳು ನಮ್ಮ ಹೃದಯದಲ್ಲಿ ಇದ್ದರೆ ಆ ಮಾತುಗಳು ನಮಗೆ ಸಾಂತ್ವನ ಕೊಡುತ್ತೆ. ನಮ್ಮ ಆಪತ್ತಿನ ಸಮಯದಲ್ಲಿ, ಕಷ್ಟದ ಸಮಯದಲ್ಲಿ ನಮ್ಮ ಸ್ನೇಹಿತರಿಗೆ ಬಂದು ಏನು ಸಾಂತ್ವನ ಹೇಳಲಿಕ್ಕಾಗೋದಿಲ್ಲ, ನಮ್ಮನ್ನು ಗೈಡ್ ಮಾಡಲಿಕ್ಕಾಗೋದಿಲ್ಲ. ಆದರೆ ನಮ್ಮ ಒಳಗಡೆ ದೇವರ ವಾಕ್ಯಗಳಿದ್ದರೆ, ಪ್ರೀತಿಯ ಸಹೋದರ ಸಹೋದರಿಯರೇ, ಆ ವಾಕ್ಯ ಅಥವಾ ಸತ್ಯದ ಅರಿವು, ದೇವರ ಜ್ಞಾನ ಯಾವ ರೀತಿ ಬೇಕಾದರೂ ತಗೋಬೋದು. ಸತ್ಯದ ಅರಿವು, ದೇವರ ಜ್ಞಾನ ನಮ್ಮ ಒಳಗಡೆ ಇದ್ದರೆ
ಅದು ನಮಗೆ ನಿಜವಾದ ಒಂದು ಸಾಂತ್ವನವನ್ನು ನೀಡ್ತದೆ. ಟ್ರೂ ಕನ್ಸೋಲೇಷನ್ ಬೇಕು ನಮಗೆ. ಮನುಷ್ಯ ಕೊಡುವ ಒಂದು ಸಾಂತ್ವನ ನಾವು ತಗೊಂಡ್ಬಿಟ್ರೆ ಅದು ಸ್ವಲ್ಪ ಟೈಮ್ ಇರುತ್ತೆ, ಬಟ್ ಅದ್ರ ಮೇಲೆ ನಾವು ಯಾವುದೇ ಒಂದು ಹೋಪ್ ಇಟ್ಕೊಳ್ಳಿಕ್ಕಾಗೋದಿಲ್ಲ. ನೋ ಗ್ಯಾರಂಟಿ. ಹೇಳ್ಬೋದು ಅಷ್ಟೇ, ಚಿಂತೆ ಮಾಡಬೇಡಿ ನಾವೆಲ್ಲ ಇದ್ದೀವಿ ಅಂತ. ಚಿಂತೆ ಮಾಡಬೇಡಿ ನಾವೆಲ್ಲ ಇದ್ದೀವಿ ಅಂತ ಹೇಳಿ ನಿಮಗೆ ಸಾಂತ್ವನ ಹೇಳಿ ಬೈಕಲ್ಲಿ ಆ ಕಡೆ ಹೋಗುವಾಗ ಆಕ್ಸಿಡೆಂಟಾಗಿ ಸತ್ತೋಗ್ಬಿಟ್ರೆ ನಿಮ್ಮ ದುಃಖ ಡಬಲ್ ಆಗುತ್ತೆ. ಚಿಂತೆ ಮಾಡಬೇಡಿ ಅಂತ ಹೇಳಿದರು, ನಾವು ಜೊತೇಲಿ ಇರ್ತೀವಿ ಅಂತ ಹೇಳಿದರು, ಅವರೇ ಈಗ ಇಲ್ಲ. ಅದು ಹಾಗೆ, ಏನೂ ಮಾಡೋಕ್ಕಾಗಲ್ಲ. ಅಷ್ಟೇ ಮನುಷ್ಯಂಗೆ ಆಗೋದು. ಹೇಳ್ಬೋದು, ಹೇಳಿದ್ದನ್ನು ನೆರವೇರಿಸ್ಲಿಕ್ಕೆ ಆಗೋದಿಲ್ಲ. ಅಂಥ ಮನುಷ್ಯನ ನಂಬಿದರೆ ನಾವು ಯಾವಾಗಲೂ ನಿರಾಶೆಯಲ್ಲೇ ಬದುಕಬೇಕಾಗತ್ತೆ, ಬೇಜಾರಲ್ಲೇ ಬದುಕಬೇಕಾಗತ್ತೆ, ಸೋಲಿನಲ್ಲೇ ಬದುಕಬೇಕಾಗತ್ತೆ, ಕೊನೆಗೆ ಡಿಪ್ರೆಷನಿಗೆ ಹೋಗಬೇಕಾಗತ್ತೆ, ಬೇರೆ ಬೇರೆ ರೋಗಕ್ಕೆ ಒಳಗಾಕಬೇಕಾಗತ್ತೆ, ಪಿಶಾಚಿಗೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ. ಅದರಿಂದ ಆ ರೀತಿ ಆಗೋದು ಬೇಡ. ಯಾರ ಜೀವನನೂ ಕೂಡ ಮನುಷ್ಯರನ್ನ ಈ ರೀತಿಯಲ್ಲಿ ಆಶ್ರಯಿಸೋದನ್ನು ಬಿಟ್ಬಿಟ್ಟು, ಓಕೆ ಯಾರಾದರೂ ಸಾಂತ್ವನ ಹೇಳಿದರೆ ಗಾಡ್ ಬ್ಲೆಸ್ ದೆಮ್, ಅವ್ರಿಗೆ ಒಳ್ಳೆಯದಾಗಲಿ, ಆದರೆ ಅದನ್ನು ನಂಬ್ಕೊಂಡು ಬದುಕಬೇಡಿ. ಆದರೆ ದೇವರ ವಾಕ್ಯದಿಂದ ಬರುವ, ಪವಿತ್ರ ಬೈಬಲ್ ಪುಸ್ತಕದಿಂದ ಬರುವ, ದೇವರಿಂದ ಬರುವ, ಪರಿಶುದ್ಧ ಆತ್ಮನ ಮುಖಾಂತರ ಬರ್ತಕ್ಕಂತಹ, ಶುಭ ಸಂದೇಶದ ಮುಖಾಂತರ ಬರ್ತಕ್ಕಂಥ ಒಂದು ಸಾಂತ್ವನ ಇದೆಯಲ್ವಾ, ಅದನ್ನು ಮಾತ್ರ ನಂಬಿ, ಅದನ್ನು ಮಾತ್ರ ಗಟ್ಟಿಯಾಗಿ ಹಿಡ್ಕೊಳ್ಳಿ. ಯಾಕೆ ಅಂದರೆ ದೇವರು ತಮ್ಮ ವಾಗ್ದಾನದ ವಿಷಯದಲ್ಲಿ ಮೋಸ ಮಾಡುವವರಲ್ಲ. ದೇವರು ತಮ್ಮ ವಾಗ್ದಾನದ ವಿಷಯದಲ್ಲಿ ಯಾವತ್ತೂ ಮೋಸ ಮಾಡೋದಿಲ್ಲ. ಅದನ್ನು ನಾವು ನಂಬೋದಾದರೆ ನಾವು ಯಾವತ್ತೂ ಕೂಡ ಮೋಸ ಹೋಗೋದು ಇಲ್ಲ. ನಾವು ಯಾಕೆ ಮೋಸ ಹೋಗ್ತಾ ಇದ್ದೀವಿ? ಯಾಕೆ ನಾವು ನಿರಾಶೆಗೆ ಒಳಗಾಗ್ತಾ ಇದ್ದೀವಿ? ಯಾಕೆ ನಾವು ತುಂಬ ದುಃಖದಲ್ಲಿ ಬದುಕ್ತಾ ಇದ್ದೀವಿ ಅಂದರೆ, ನಮಗೆ ದೇವರ ಪ್ರಾಮಿಸ್ಗಿಂತನೂ ಮನುಷ್ಯನ ಪ್ರಾಮಿಸ್ಗಳಲ್ಲಿ ನಂಬಿಕೆ ಇಟ್ಟಿದ್ದೀವಿ. ಅದರಿಂದ ಅದು ನಮ್ಮನ್ನು ದುಃಖಕ್ಕೆ ಎಡೆ ಮಾಡಿಕೊಡುತ್ತೆ, ಖಂಡಿತವಾಗಲೂ. ಹಿಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ಅಬ್ರಹಾಮನು ದೇವರ ವಾಗ್ದಾನವನ್ನು ನಂಬಿದ್ದರ ಕುರಿತಾಗಿ ಅಲ್ಲಿ ಬರೆದಿದ್ದಾರೆ 6ನೇ ಅಧ್ಯಾಯದಲ್ಲಿ. ದೇವರ ವಾಗ್ದಾನವನ್ನು ಅವನು ನಂಬಿ ಬದುಕಿದ್ರಿಂದ ಅವನಿಗೆ ಆ ವಾಗ್ದಾನದ ಒಂದು ಫಲವನ್ನು ನೋಡಲಿಕ್ಕೆ ಸಾಧ್ಯವಾಯಿತು. ಎಷ್ಟೇ ಅಡಚಣೆಗಳು ಬಂದರೂ, ಶೋಧನೆಗಳು ಬಂದರೂ ಕೂಡ ಅವನು ಆ ಪ್ರಾಮಿಸನ್ನು ಫೋಕಸ್ಡ್ ಆಗಿ ಬದುಕಿದ. ಆ ವಾಗ್ದಾನವನ್ನು ನೋಡ್ತಾ ಬದುಕ್ದ, ಆ ವಾಗ್ದಾನವನ್ನೇ ಹೇಳ್ಕೊಂಡು ಬದುಕ್ದ, ಆ ವಾಗ್ದಾನವನ್ನೇ ಆಶ್ರಯಿಸ್ಕೊಂಡು ಬದುಕ್ದ, ಬೇರೆ ಏನನ್ನೂ ನೋಡಲಿಲ್ಲ. ಅವನ ಶರೀರದ ದುರ್ಬಲತೆಯನ್ನು ನೋಡಿಲ್ಲ, ಅವನ ಜೊತೆಗಿದ್ದ ಅವನ ಹೆಂಡತಿ ಸಾರಾಳ ದುರ್ಬಲತೆಯನ್ನು ನೋಡಲಿಲ್ಲ. ದೇವರು ಅವನಿಗೆ ಒಂದು ಪ್ರಾಮಿಸ್ ಕೊಟ್ಟರು. ದೇವರು ಕೊಟ್ಟ ಪ್ರಾಮಿಸ್, ನಾನು ನಿನಗೆ ಸಂತಾನ ಬಗ್ಗೆ ಕೊಡ್ತೀನಿ ಅಂತ ಒಂದು ಪ್ರಾಮಿಸ್ ಕೊಟ್ಟರು. ಅವನು ಆ ಪ್ರಾಮಿಸನ್ನು ನೋಡ್ದ, ಅದನ್ನು ನೋಡಿ ಅವನು ಬದುಕದ. ಅವನ ದೇಹದಲ್ಲಿ ಒಂದು ಸಂತಾನ ಉತ್ಪತ್ತಿ ಮಾಡಲು ಬೇಕಾದ ಸ್ವಾಭಾವಿಕ ಸಾಮರ್ಥ್ಯ ಅವನ ಶರೀರದಲ್ಲಿ ಇಲ್ಲ, ಹೋಯ್ತು. ಅವನ ಹೆಂಡತಿಗೂ ಇಲ್ಲ, ಇಬ್ಬರಿಗೂ ಇಲ್ಲ. ಯಾವ ಕಾರಣಕ್ಕೂ ಲೌಕಿಕವಾಗಿ, ಪ್ರಾಪಂಚಿಕವಾಗಿ, ಸೈಂಟಿಫಿಕಲಿ ಮಕ್ಕಳಾಗುವ ಯಾವ ಚಾನ್ಸ್ ಕೂಡ ಅಬ್ರಹಾಮನಿಗೆ ಇಲ್ಲ, ಅಬ್ರಹಾಮ್ ಮತ್ತು ಸಾರಳಿಗೆ ಇಲ್ಲ. 100ಕ್ಕೆ 100ರಷ್ಟು ಚಾನ್ಸಸ್ ಇಲ್ಲ. ಆದರೆ ಹೇಳಿರ್ಬೋದು, ಅಬ್ರಹಾಮನ ಮೈಂಡ್ ಹೇಳಿರ್ಬೋದು, ಇನ್ನು ಆಗೋದಿಲ್ಲ, ಇನ್ನು ಮಕ್ಕಳಾಗೋದಿಲ್ಲ, ಚಾನ್ಸೇ ಇಲ್ಲ. ಸಾರ ಹೇಳಿರ್ಬೋದು, ಇನ್ನಾಗೋದಿಲ್ಲ ರೀ, ಎಲ್ಲಾಗುತ್ತೆ. ಅಬ್ರಹಾಮನ ಜೊತೆಗಿದ್ದವ್ರು ಹೇಳಿರ್ಬೋದು, ಯಾವ ಕಾರಣಕ್ಕೂ ಚಾನ್ಸೇ ಇಲ್ಲ ಅಂತ. ಆದರೆ ಅಬ್ರಹಾಮ ಮಾತ್ರ ಮನುಷ್ಯರ ಮಾತನ್ನು ನೋಡಿಲ್ಲ, ಅವನ ಪರಿಸ್ಥಿತಿಗಳನ್ನೂ ನೋಡಲಿಲ್ಲ, ಸಾರಾಳ ಸ್ಥಿತಿ ನೋಡಲಿಲ್ಲ, ಅವನ ಸ್ಥಿತಿ ನೋಡಲಿಲ್ಲ. ಅವನು ಹಿ ವಾಸ್ ಫೋಕಸಿಂಗ್ ಆನ್ ದ ಪ್ರಾಮಿಸ್ ಆಫ್ ಗಾಡ್. 18ನೇ ವಾಕ್ಯ ಓದಿ ನೋಡೋಣ. ದೇವರ ವಾಗ್ದಾನ ಮತ್ತು ಶಪಥ ಇವೆರಡೂ ಅಚಲವಾದ ಆಧಾರಗಳು. ದೇವರ ವಾಗ್ದಾನ ಮತ್ತು ಶಪಥ, ಪ್ರಾಮಿಸ್ ಆ್ಯಂಡ್ ಓತ್ ಆಫ್ ಗಾಡ್. ಓಕೆ, ಇದೆರಡು ಅಚಲವಾದ ಆಧಾರಗಳು. ಇವುಗಳ ವಿಷಯವಾಗಿ ಅಂದರೆ ದೇವರು ತಮ್ಮ ವಾಗ್ದಾನ ಮತ್ತು ಶಪಥ, ಪ್ರಾಮಿಸ್ ಆ್ಯಂಡ್ ಓತ್, ಅಥವಾ ದೇವರು ತಮ್ಮ ವಾಗ್ದಾನಗಳ ವಿಷಯವಾಗಿ, ದೇವರು ನಮಗೆ ಮೋಸ ಮಾಡುವವರೇ ಅಲ್ಲ. ದೇವರು ನಮಗೆ ಮೋಸ ಮಾಡುವವರೇ ಅಲ್ಲ. ದೇವರು ನಮಗೆ ಮೋಸ ಮಾಡುವವರೇ ಅಲ್ಲ. ಅಲ್ಲ. ಯಾವ ವಿಷಯದಲ್ಲಿ? ವಾಗ್ದಾನ ಮತ್ತು ಶಪಥಗಳ. ಯಾರ ವಾಗ್ದಾನ? ದೇವರ ವಾಗ್ದಾನ. ದೇವರ ವಾಗ್ದಾನ.
ದೇವರ ವಾಗ್ದಾನ ನಿಮಗೇನಾದರೂ ಲಭಿಸಿದೆಯಾ? ಹಾಗಾದರೆ ಒಂದಂತೂ 100% ಗ್ಯಾರಂಟಿ, ದೇವರು ತಮ್ಮ ವಾಗ್ದಾನದ ವಿಷಯದಲ್ಲಿ ಮೋಸ ಮಾಡುವವರೇ ಅಲ್ಲ ಅಂತೆ. ಅಬ್ರಹಾಮನಿಗೆ ದೇವರೊಂದು ವಾಗ್ದಾನ ಕೊಟ್ಟರು. ಪರಿಸ್ಥಿತಿ ಏನೇ ಆಗಲಿ, ಪರಿಸ್ಥಿತಿ ಎಷ್ಟೇ ಹದಗೆಟ್ಟು ಹೋಗಲಿ, ಹೊರಗಡೆ ಸ್ಥಿತಿಗತಿ ಏನೇ ಆಗಿರಲಿ, ವಾಗ್ದಾನವನ್ನು ನೆರವೇರಿಸ್ತಾರೆ ದೇವರು ಅಂತ ಅಬ್ರಹಾಮ ನಂಬಿದ, ವಾಗ್ದಾನವನ್ನು ಡಿಪೆಂಡ್ ಆದ. ಅದೇ ರೀತಿಯಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ಕ್ರೈಸ್ತ ವಿಶ್ವಾಸಿಗಳಾದ ನಮಗೂ ಕೂಡ ಈ ಒಂದು ಗ್ಯಾರಂಟಿ ಇರಬೇಕು. ನಿಜವಾದ ಕ್ರೈಸ್ತ ವಿಶ್ವಾಸಿಗಳಿಗೆ ಒಂದು ಗ್ಯಾರಂಟಿ ಇರಬೇಕು. ದೇವರು ನನ್ನ ಜೀವನದಲ್ಲಿ ವಾಗ್ದಾನ ಮಾಡಿದ್ದನ್ನು ಖಂಡಿತವಾಗಲೂ ನೆರವೇರಿಸ್ತಾರೆ. ದೇವರು ತಮ್ಮ ವಾಗ್ದಾನದ ವಿಷಯದಲ್ಲಿ ಮೋಸ ಮಾಡುವವರೇ ಅಲ್ಲ. ಈ ಒಂದು ಸಂತೋಷ ನಮ್ಮ ಒಳಗಡೆ ಇರಬೇಕು. ಆದರೆ ಅಬ್ರಹಾಮನಿಗೆ ಗೊತ್ತಿತ್ತು ದೇವರು ತನಗೆ ಏನು ವಾಗ್ದಾನ ಮಾಡಿದರು ಅಂತ. ಈಗ ನಾವು ಕ್ರೈಸ್ತ ವಿಶ್ವಾಸಿಗಳು ಪ್ರೇಯರಲ್ಲಿದ್ದೀವಿ, ಬೈಬಲ್ ಓದ್ತೀವಿ, ಡೈಲಿ ಚರ್ಚ್ಗೆಲ್ಲ ಬರ್ತೀವಿ, ತುಂಬ ಒಳ್ಳೆ ವಿಷಯ. ನಿಮಗೇನು ವಾಗ್ದಾನ ಮಾಡಿದ್ದಾರೆ ದೇವರು? What promise you received from God? ಏನು ವಾಗ್ದಾನ ಮಾಡಿದ್ದಾರೆ ದೇವರು? ಸೊ ದೇವರು ನಮಗೇನು ವಾಗ್ದಾನ ಮಾಡಿದ್ದಾರೆ ಅಂತ ನಮಗೆ ಗೊತ್ತಾಗದೆ ಹೋದರೆ ನಾವು ನಿರಾಶೆಯಲ್ಲಿ ಬದುಕಬೇಕಾಗ್ತದೆ, ಅವಿಶ್ವಾಸದಲ್ಲಿ ಬದುಕಬೇಕಾಗ್ತದೆ, ನಾವು ತುಂಬ ಒಂದು ರೀತಿ ಡಿಸ್ಟರ್ಬ್ಡ್ ಮೈಂಡಲ್ಲಿ ಬದುಕಬೇಕಾಗ್ತದೆ, ಭಯ ಆತಂಕದಿಂದ ಬದುಕಬೇಕಾಗ್ತದೆ, ನೆಮ್ಮದಿ ಇಲ್ಲದೆ ಬದುಕಬೇಕಾಗ್ತದೆ, ಶಾಂತಿ ಇಲ್ಲದೆ ಬದುಕಬೇಕಾಗ್ತದೆ, ಹೊಟ್ಟೆ ಕಿಚ್ಚಿಂದ ಬದುಕಬೇಕಾಗ್ತದೆ, ಸ್ವಾರ್ಥದಿಂದ ಬದುಕಬೇಕಾಗ್ತದೆ. ಕಾರಣ ಏನು ಗೊತ್ತಾ? ದೇವರು ನನಗೆ ಏನು ವಾಗ್ದಾನ ಕೊಟ್ಟಿದ್ದಾರೆ ಎಂಬುದು ನಾನೊಬ್ಬ ಕ್ರೈಸ್ತ ವಿಶ್ವಾಸಿಯಾಗಿ ನನಗೆ ಗೊತ್ತಿಲ್ಲದೆ ಇರೋದೇ ನನ್ನ ಸೋಲಿಗೆ, ನನ್ನ ಪತನಕ್ಕೆ, ನನ್ನ ನಿರಾಶೆಗೆ, ನನ್ನ ಕಷ್ಟಕ್ಕೆ ಮತ್ತು ಇನ್ನಿತರೆ ಸಮಸ್ಯೆಗಳಿಗೆ ಕಾರಣ. ಐ ಮಸ್ಟ್ ನೋ ವಾಟ್ ಈಸ್ ದ ಪ್ರಾಮಿಸ್ ಗಾಡ್ ಹ್ಯಾಸ್ ಗಿವನ್ ಟು ಮೀ. ದೇವರು ನನಗೆ ಕೊಟ್ಟ ವಾಗ್ದಾನ ಏನು, ಇದು ನಮಗೆ ಅರ್ಥ ಆಗಬೇಕು. ಆ ವಾಗ್ದಾನ ಹಿಡ್ಕೊಂಡು ನಾವು ಬದುಕಬೇಕು. ಆ ವಾಗ್ದಾನ ಹಿಡ್ಕೊಂಡು ನಾವು ಬದುಕುವಾಗ ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗೆ ತುಂಬ ಒಳ್ಳೆ, ಸಾಧಾರಣ ಅಲ್ಲ, ಒಳ್ಳೆಯ, ತುಂಬ ಒಳ್ಳೆಯ, ತೃಪ್ತಿಕರವಾದ, ಸಮಾಧಾನಕರವಾದ, ಆನಂದದಿಂದ ಕೂಡಿದ ಕ್ರಿಸ್ತಿಯ ಜೀವನವನ್ನು ಜೀವಿಸುವುದು. ಪರಿಸ್ಥಿತಿ ಹೇಗೇ ಇರಲಿ, ಯಾರು ಹೇಗೇ ಇರಲಿ, ಪ್ರಪಂಚದಲ್ಲಿ ಏನೇ ಆಗಲಿ, ಕ್ಯಾಲಿಫೋರ್ನಿಯಾದಲ್ಲಿ ಕಾಡ್ಗಿಚ್ಚು ಬಂದರು, ಕ್ಯಾಲಿಫೋರ್ನಿಯಾದಲ್ಲಿ ಬೆಂಕಿ ಬಿದ್ದಿದೆ ಅಲ್ವಾ, ಎಲ್ಲ ಸುಟ್ಟು ಹೋಗ್ತಾ ಇದೆ. ಸೊ ಅಲ್ಲಿ ಬೆಂಕಿ ಬಿದ್ದರು, ಇಲ್ಲಿ ಸುನಾಮಿ ಬಂದರು, ಇಲ್ಲಿ ಏನಾದರೂ, ಅಲ್ಲೇನಾದರೂ, ಯಾರಿಗೇನಾದರೂ, ನಮಗೆ ಏನಾದರೂ, ಎಲ್ಲಿ ಈ ಪ್ರಪಂಚದಲ್ಲಿ ಏನೇ ಆದರೂ, ಏನೇ ತಲೆ ಕೆಳಗಾದರೂ, ಸರ್ಕಾರ ಯಾವುದು ಬಂದರು, ಯಾವುದು ಹೋದರೂ, ನಾವು ಅಲ್ಲೋಲ ಕಲ್ಲೋಲ ಆಗೋದಿಲ್ಲ. ನಾವು ಸ್ಥಿರವಾಗಿ ನಿಲ್ತೀವಿ. ಅದರಿಂದ ಒಂದು ಚಿಕ್ಕ ಪ್ರಶ್ನೆ, ಸ್ವಲ್ಪ ಥಿಂಕ್ ಮಾಡಿ. ನಿನ್ನ ವಿಶ್ವಾಸಕ್ಕೆ ಆಧಾರ ಏನು? ವಾಟ್ ಈಸ್ ದ ಫೌಂಡೇಶನ್ ಫಾರ್ ಯುವರ್ ಫೇತ್? ವಾಟ್ ಈಸ್ ದ ಫೌಂಡೇಶನ್ ಆಫ್ ಯುವರ್ ಫೇತ್? ನಿನ್ನ ವಿಶ್ವಾಸಕ್ಕೆ ಆಧಾರ ಏನು? ನಾವು ಹೇಳ್ತೀವಿ, ನಾನೊಬ್ಬ ವಿಶ್ವಾಸಿ, ನಾನೊಬ್ಬ ಕ್ರೈಸ್ತ ವಿಶ್ವಾಸಿ. ತುಂಬ ಒಳ್ಳೇದಾಯ್ತಾ? ಅದಕ್ಕಿಂತ ಶ್ರೇಷ್ಠ ಬೇರೆ ಯಾವುದಿಲ್ಲ ಅಂದ್ಕೊಳ್ತೀನಿ. ಹಾಗಾದರೆ ವಾಟ್ ಈಸ್ ದ ಫೌಂಡೇಶನ್ ಆಫ್ ಯುವರ್ ಕ್ರಿಶ್ಚಿಯನ್ ಫೇತ್? ನಾವು ಕ್ರೈಸ್ತ ವಿಶ್ವಾಸಿಗಳು ಅಂತ ಹೇಳ್ಕೊಳ್ತೀವಲ್ವಾ, ಹಾಗಾದರೆ ನನ್ನ ವಿಶ್ವಾಸಕ್ಕೆ ಆಧಾರ ಏನು? ಏನಾದರೂ ಆಧಾರ ಇದೆಯಾ? ಸಿಂಪಲ್. ಈಗ ಆಲ್ರೆಡಿ ನಾನು ಹೇಳಿ ಆಯ್ತು ಆಧಾರ ಏನು ಅಂತ. ಅಬ್ರಹಾಮನ ವಿಶ್ವಾಸಕ್ಕೆ ಆಧಾರ ಏನಾಗಿತ್ತು? ದೇವರ ವಾಗ್ದಾನ. ನಮ್ಮ ವಿಶ್ವಾಸಕ್ಕೂ ಶುಭ ಸಂದೇಶ ಕೊಡುವ ಅಥವಾ ಹೊಸ ಒಡಂಬಡಿಕೆ ಕೊಡುವ ದೇವರ ವಾಗ್ದಾನಗಳೇ ಆಧಾರ ಆಗಿರಬೇಕು. ಒಂದು ಮನೆ ಗಟ್ಟಿಯಾಗಿ ನಿಲ್ಲಬೇಕಾದ್ರೆ ಗಾಳಿ ಬೀಸಿದಾಗ ಬಿದ್ದು ಹೋಗದೆ,
ಜೋರಾಗಿ ಮಳೆ ಪ್ರವಾಹ ಬಂದಾಗ ಬಿದ್ದು ಹೋಗದೆ, ಕುಸ್ತು ಬಿದ್ದು ಹೋಗದೆ, ಸಣ್ಣ ಪುಟ್ಟ ಶೇಕಿಂಗ್ ಎಲ್ಲ ಆದಾಗ ಬಿದ್ದು ಹೋಗದೆ ಗಟ್ಟಿಯಾಗಿ ನಿಲ್ಲಬೇಕಾದ್ರೆ ಅಡಿಪಾಯ ಗಟ್ಟಿಯಾಗಿರಬೇಕು. ಒಳ್ಳೆ ಸಾಲಿಡ್ ಫೌಂಡೇಶನ್ ಬೇಕು, ಸ್ಟ್ರಾಂಗ್ ಪಿಲ್ಲರ್ಸ್ ಬೇಕು, ಅಥವಾ ಸ್ಟ್ರಾಂಗ್ ಫೌಂಡೇಶನ್ ಬೇಕು. ಆಗ ಬಿದ್ದು ಹೋಗೋದಿಲ್ಲ. ಆದರೆ ಫೌಂಡೇಶನ್ನೇ ಇಲ್ಲದೆ ಮನೆ ಕಟ್ಟಿಬಿಟ್ರೆ ಕಟ್ಟುವಾಗಲೇ ಬಿದ್ದೋಗುತ್ತೆ, ಸರಿಯಾಗಿ ಕಟ್ಟಲಿಕ್ಕೂ ಕೂಡ ಆಗೋದಿಲ್ಲ. ಎಷ್ಟೋ ಜನರ ಕ್ರೈಸ್ತ ಜೀವನ ಅನ್ನೋದು ಹಾಗೆ ಆಗಿಬಿಟ್ಟಿದೆ. ಇನ್ನು ಆ ಜೀವನ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಯಾಕೆಂದರೆ ದೆರ್ ಈಸ್ ನೋ ಸಾಲಿಡ್ ಟ್ರೂ ಫೌಂಡೇಶನ್. ಒಳ್ಳೆ ಮಾತು ಹೇಳಿದ್ರಿ ಬ್ರದರ್, ಥ್ಯಾಂಕ್ ಯು. ಕಟ್ಟುವಾಗಲೇ ಬಿದ್ದು ಹೋಗುತ್ತಂತೆ, ಅದು ಒಳ್ಳೇದಲ್ವಾ? ಕಟ್ಟಿದ ಮೇಲೆ ಬಿದ್ದು ಹೋಗೋದು ಅಂತ ನನ್ನ ಮೈಂಡಲ್ಲಿ ಇದ್ದಿದ್ದು. ನೋಡಿ, ಪವಿತ್ರ ಆತ್ಮರಲ್ಲೂ ಮಾತಾಡ್ತಾರೆ ಅಲ್ವಾ? ಕಟ್ಟಲಿಕ್ಕೆ ಆಗೋದಿಲ್ಲ. ಅದರಿಂದನೇ ಎಷ್ಟೋ ಜನರ ಕ್ರೈಸ್ತ ಜೀವನ, ಕ್ರೈಸ್ತ ಕುಟುಂಬ ಇನ್ನೂ ಕೂಡ ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ? ಈ ವಿಶ್ವಾಸದ ಮನೆ ಕಟ್ಟಲಿಕ್ಕೆ ಯಾಕೆ ಆಗ್ತಾ ಇಲ್ಲ ನಮಗೆ? ಈ ವಿಶ್ವಾಸದ ಮನೆ ಒಳಗಡೆ ನಾನು ವಾಸವಾಗಬೇಕು, ಯಾಕೆ ಆಗ್ತಾ ಇಲ್ಲ? ಕಟ್ಟಿದ ಮೇಲೆ ಶೋಧನೆ ಬಂದಾಗ, ವೇದನೆ ಬಂದಾಗ ಲೋಕದಲ್ಲಿ ಬರುತ್ತೆ, ಉದುರು ಬಿದ್ದು ಹೋಗೋದು. ಆಮೇಲೆ ಕಟ್ಟಲಿಕ್ಕೆ ಆಗೋದಿಲ್ಲಲ್ಲ, ಕಟ್ತಾನೇ ಉದುರು ಹೋಗ್ತಾ ಇರುತ್ತೆ. ಕಾರಣ ಇಷ್ಟೇ, ಕಟ್ತಾ ಇರೋದು ನೆಲದ ಮೇಲೆ, ಮರಳಿನ ಮೇಲೆ. ಇವತ್ತಿನ ವಿಶ್ವಾಸಿಗಳು ಅಂತ ಹೇಳ್ಕೊಳ್ತೀವಿ, ಆದರೆ ವಿಶ್ವಾಸಕ್ಕೆ ಆಧಾರ ಇಲ್ಲದೆ ಸುಮ್ಮನೆ ಬಾಯಲ್ಲಿ ಹೇಳ್ಕೊಳ್ತೀವಿ. ಆದ್ದರಿಂದ ನಮಗೆ ಚೆನ್ನಾಗಿ ಮನವರಿಕೆ ಆಗಬೇಕು. ಅಬ್ರಹಾಮನಿಗೆ ಮನವರಿಕೆ ಇತ್ತು. ಹಿ ಹ್ಯಾಡ್ ದಟ್ ಕನ್ವಿಕ್ಷನ್. ಫೇತ್ ಈಸ್ ದ ಕನ್ವಿಕ್ಷನ್. ವಿಶ್ವಾಸ ಅನ್ನೋದೊಂದು ಕನ್ವಿಕ್ಷನ್, ಒಂದು ಮನವರಿಕೆ. ಅಬ್ರಹಾಮನಲ್ಲಿ ಆ ಮನವರಿಕೆ ಇತ್ತು. ನಮ್ಮಲ್ಲಿ ಆ ಒಂದು ಮನವರಿಕೆ ಆಗಬೇಕು. ನನ್ನ ವಿಶ್ವಾಸಕ್ಕೆ ಆಧಾರ ಏನು ಅನ್ನೋದು ನನಗೆ ಮನವರಿಕೆ ಆಗಬೇಕು, ನನಗೆ ಗೊತ್ತಿರಬೇಕು. ಇನ್ನೊಬ್ರಿಗೆ ಗೊತ್ತಿರಬೇಕು ಅಂತ ಏನಿಲ್ಲ. ನನಗೆ ಗೊತ್ತಿಲ್ಲದೆ ಇದ್ದರೆ ನನ್ನ ಮಕ್ಕಳಿಗೆ ಏನು ಹೇಳ್ಕೊಡೋದು? ನನ್ನ ಜೊತೆಲಿರೋರಿಗೆ ಏನು ಹೇಳ್ಕೊಡ್ಲಿಕ್ಕಾಗುತ್ತೆ ಅಲ್ವಾ? ಎಲ್ಲರೂ ಮರಳ ಮೇಲೆ ಮನೆ ಕಟ್ಕೊಳ್ತಾರೆ, ಉದುರು ಬಿದ್ದು ಹೋಗ್ತಾ ಇರುತ್ತೆ. ಕೆಲವು ಟೈಮ್ ಕಟ್ಟುವಾಗಲೇ ಉದುರ್ತಾ ಇರುತ್ತೆ. ಕಟ್ಟಿ 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 ಸಾಕಾಯಿತು ಅಂತ ಹೇಳಿಬಿಟ್ಟು ಯಾಕೋ ಪ್ರಾರ್ಥನೆ ಮಾಡಿ ಪ್ರಯೋಜನ ಇಲ್ಲ, ಬೈಬಲ್ ಓದಿ ಪ್ರಯೋಜನ ಇಲ್ಲ, ಚರ್ಚಿಗೆ ಹೋಗಿ ಪ್ರಯೋಜನ ಇಲ್ಲ ಅಂತ ಹೇಳಿಬಿಟ್ಟು ನಾವು ಮಠ ಮಂತ್ರಕ್ಕೆ ಹೋಗೋ ಸಾಧ್ಯತೆ ಇದೆ, ಅಥವಾ ದೇವ್ರನ್ನ ಬಿಟ್ಟು ಬಿಡುವ ಸಾಧ್ಯತೆ ಇದೆ. ಎಷ್ಟೋ ಜನ ಆ ರೀತಿ ಇದ್ದಾರೆ. ಕಾರಣ ಅಂದರೆ ಅವರ ವಿಶ್ವಾಸಕ್ಕೆ ಸರಿಯಾದ ಅಡಿಪಾಯ ಇಲ್ಲದೆ ಇರೋದು. ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರೈಸ್ತ ವಿಶ್ವಾಸಕ್ಕೆ ಸರಿಯಾದ ಅಡಿಪಾಯ ಏನು ಅಂತ ಕೇಳೋದಾದರೆ, ಅದಕ್ಕೆ ಸರಿಯಾದ ಅಡಿಪಾಯ ಶುಭ ಸಂದೇಶ ಕೊಡುವಂತಹ ವಾಗ್ದಾನಗಳು, ಅಥವಾ ಹೊಸ ಒಡಂಬಡಿಕೆಯ ವಾಗ್ದಾನಗಳು. ಪ್ರಾಮಿಸ್ ಆಫ್ ದ ಗಾಸ್ಪೆಲ್, ಪ್ರಾಮಿಸ್ ಆಫ್ ದ ನ್ಯೂ ಕವೆನೆಂಟ್. ಹೊಸ ಒಡಂಬಡಿಕೆಯ ವಾಗ್ದಾನಗಳು ಅಥವಾ ಶುಭ ಸಂದೇಶ ಕೊಡುವ ವಾಗ್ದಾನಗಳು, ಇದು ನಾವು ಗಟ್ಟಿ ಹಿಡ್ಕೋಬೇಕು. ಈ ವಾಗ್ದಾನದ ವಿಷಯದಲ್ಲಿ ದೇವರು ಯಾವತ್ತೂ ಕೂಡ ಮೋಸ ಮಾಡುವವರಲ್ಲ. ಹಾಗಾದರೆ ನಾವು ಬೈಬಲ್ನಲ್ಲಿ ನೋಡುವಾಗ ಹೊಸ ಒಡಂಬಡಿಕೆಯ ವಾಗ್ದಾನಗಳಿದೆ, ಶುಭ ಸಂದೇಶ ಕೊಡುವಂತಹ ವಾಗ್ದಾನಗಳಿದೆ. ಇನ್ನೊಂದು ಪಾಯಿಂಟ್ ಬೇಕಾದರೆ ಬರ್ಕೊಳ್ಳಿ. ಹೊಸ ಒಡಂಬಡಿಕೆಯ ವಾಗ್ದಾನಗಳು ಅಥವಾ ಶುಭ ಸಂದೇಶ ಕೊಡುವ ವಾಗ್ದಾನಗಳು ಇಹಲೋಕಕ್ಕೆ ಸಂಬಂಧಪಟ್ಟಿದ್ದು ಅಲ್ಲ. ಇವತ್ತಿನ ಕರಿಸ್ಮ್ಯಾಟಿಕ್ ಪ್ರೇಯರ್ಸಲ್ಲೆಲ್ಲ ಅನೇಕ ವಾಗ್ದಾನಗಳು ಕೊಡ್ತಾರೆ. ಪ್ರವಾದಿಗಳು ಅಂತ ಕೆಲವರು ಬರ್ತಾರೆ, ಬೋಧಕರು ಅಂತ ಬರ್ತಾರೆ, ಯಾರ್ಯಾರು ಬರ್ತಾರೆ, ಮೈಕ್ ಹಿಡ್ಕೊಂಡು ಸ್ಟೇಜ್ ಮೇಲೆ ಬರ್ತಾರಲ್ವ. ಬಂದಾಗ ಅವರು ವಾಗ್ದಾನ ಕೊಡ್ತಾರೆ, ಎಲ್ಲ ಇಹಲೋಕಕ್ಕೆ ಸಂಬಂಧಪಟ್ಟ ವಾಗ್ದಾನಗಳು. ಅಂಥ ವಾಗ್ದಾನ ನಮಗೆ ಖುಷಿಯಾಗುತ್ತೆ. ಫಾರ್ ಎಕ್ಸಾಂಪಲ್, ನಾಳೆ ನಿಮಗೆ ಒಳ್ಳೆಯ ಒಂದು ಮನೆ ಸಿಗುತ್ತೆ. ಯಾವ ಲೋಕಕ್ಕೆ ಸಂಬಂಧಪಟ್ಟ ವಾಗ್ದಾನ ಅದು? ಈ ಲೋಕಕ್ಕೆ ಸಂಬಂಧಪಟ್ಟಿದ್ದು, ಈ ಜೀವನಕ್ಕೆ ಸಂಬಂಧಪಟ್ಟಿದ್ದು. ಯಾರಿಗೆಲ್ಲ ಮಕ್ಕಳಾಗಿಲ್ವೋ ನಿಮಗೆ ಇಂಥ ಡೇಟಿಗೆ ಮಕ್ಕಳಾಗ್ತಾರೆ. ಯಾವ ಲೋಕಕ್ಕೆ ಸಂಬಂಧಪಟ್ಟ ವಾಗ್ದಾನ? ಯಾರಿಗೆಲ್ಲ ಮದುವೆ ಆಗಿಲ್ವೋ, ಮದುವೆಗಾಗಿ ಎಷ್ಟು ಜನ ಇಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಬಂದಿದ್ದೀರೋ, ನಿಮಗೆಲ್ಲ ಒಳ್ಳೆ ಜೀವನ ಸಂಗಾತಿಯನ್ನು ದೇವರು ಕೊಡ್ತಾರೆ. ಯಾವ ಲೋಕಕ್ಕೆ ಸಂಬಂಧಪಟ್ಟಿದ್ದು ವಾಗ್ದಾನ? ಯಾರಿಗೆಲ್ಲ ಏನೆಲ್ಲ ಕಾಯಿಲೆ ಇದೆಯೋ ಎಲ್ಲ ಕಾಯಿಲೆ ವಾಸ ಮಾಡಲಿಕ್ಕೆ ಯೇಸು ಬಂದಿದ್ದಾರೆ, ಧೈರ್ಯವಾಗಿರಿ. ಯಾವ ಲೋಕಕ್ಕೆ ಸಂಬಂಧಪಟ್ಟಿದ್ದು? ಸಂಬಂಧಪಟ್ಟಿದ್ದು. ಯಾರಿಗೆಲ್ಲ ಜಾಬ್ ಇಲ್ಲದೆ ಜಾಬಿಗಾಗಿ ಟ್ರೈ ಮಾಡಿ ಫಾಸ್ಟಿಂಗ್ ಇದ್ದು ಪ್ರೇಯರ್ ಮಾಡಿ ಕಷ್ಟಪಟ್ಟು ಬಂದಿದ್ದೀರೋ, ದೇವರು ನಿಮ್ಮದು ಹೆಸರು ಅಡ್ರೆಸ್ಸು ಎಲ್ಲ ತೋರಿಸ್ತಾ ಇದ್ದಾರೆ. ನಿಮ್ಮದೆಲ್ಲ ತೋರಿಸ್ತಾ ಇದ್ದಾರೆ. ನಿಮ್ಮ ಪಾಸ್ಪೋರ್ಟ್ ಕೂಡ ರೆಡಿ ಇದೆ, ವೀಸಾ ಎಲ್ಲ ರೆಡಿ ಆಗ್ತಾ ಇದೆ, ಟಿಕೆಟ್ ಎಲ್ಲ ರೆಡಿ ಆಗ್ತಾ ಇದೆ. ಯಾವ ಲೋಕಕ್ಕೆ ಸಂಬಂಧಪಟ್ಟಿದ್ದು? ಈ ಲೋಕಕ್ಕೆ ಸಂಬಂಧಪಟ್ಟಿದ್ದು. ಎಲ್ಲ ಈ ಲೋಕಕ್ಕೆ ಸಂಬಂಧಪಟ್ಟಿದ್ದು. ಇದೆಲ್ಲ ಕೇಳಿಸ್ಕೊಳ್ಳೋಕೆ ನಮಗೆ ಖುಷಿ ಆಗುತ್ತೋ ದುಃಖ ಆಗುತ್ತೋ? ಖುಷಿ ಆಗುತ್ತೆ. ಆದರೆ ಕೇಳಿಸ್ಕೊಳ್ಳಿ, ಹೊಸ ಒಡಂಬಡಿಕೆ, ನ್ಯೂ ಟೆಸ್ಟಮೆಂಟ್ ಅಥವಾ
ಬೈಬಲ್ ಅಂತಲೇ ಇಟ್ಕೊಳ್ಳಿ. ಬೈಬಲ್, ಹೊಸ ಒಡಂಬಡಿಕೆ ಅಥವಾ ಶುಭ ಸಂದೇಶ, ಅದರಲ್ಲಿ ಮುಖ್ಯವಾಗಿ ನಮಗೆ ಕೊಡುವಂಥ ವಾಗ್ದಾನಗಳು ಯಾವುದು ಕೂಡ ಇಹಲೋಕದ ಕ್ಷಣಿಕವಾದ ಶರೀರಕ್ಕೆ ಸಂಬಂಧಪಟ್ಟ ನಶಿಸಿ ಹೋಗುವ ಈ ಲೋಕದ ಜೀವನಕ್ಕೆ ಸಂಬಂಧಪಟ್ಟ ವಾಗ್ದಾನಗಳು ಅಲ್ಲ. ಆದ್ದರಿಂದ ಮೋಸ ಹೋಗಬೇಡಿ. ದೇವರು ಯಾವತ್ತೂ ನಮಗೆ ಚೀಪ್ ಆಗಿರೋದನ್ನು ಪ್ರಾಮಿಸ್ ಮಾಡೋದಿಲ್ಲ, ಆರ್ಡಿನರಿ ಆಗಿರೋದನ್ನು ಪ್ರಾಮಿಸ್ ಮಾಡೋದಿಲ್ಲ. ಬೆಲೆ ಕಟ್ಟಲಿಕ್ಕೆ ಆಗದೆ ಇರತಕ್ಕಂಥದ್ದನ್ನು, ಎಕ್ಸ್ಟ್ರಾರ್ಡಿನರಿ ಆಗಿರ್ತಕ್ಕಂಥದ್ದನ್ನು, ಸೂಪರ್ ನ್ಯಾಚುರಲ್ ಆಗಿರ್ತಕ್ಕಂಥದ್ದನ್ನೇ ದೇವರು ನಮಗೆ ಪ್ರಾಮಿಸ್ ಮಾಡೋದು. ಆದ್ದರಿಂದ ಹೊಸ ಒಡಂಬಡಿಕೆ ಎಲ್ಲ ವಾಗ್ದಾನಗಳು ಸೂಪರ್ ನ್ಯಾಚುರಲ್ ಆದ ವಾಗ್ದಾನಗಳು, ಅದ್ಭುತಕರವಾದ ವಾಗ್ದಾನಗಳು, ಮಹಿಮೆಯುಳ್ಳ ವಾಗ್ದಾನಗಳು, ಶಾಶ್ವತವಾದ ವಾಗ್ದಾನಗಳು. ಹಾಗಾದರೆ ಹೊಸ ಒಡಂಬಡಿಕೆಯಲ್ಲಿ ಅನೇಕ ವಾಗ್ದಾನಗಳು ದೇವರು ಕೊಟ್ಟಿದ್ದಾರೆ. ಅದರಲ್ಲಿ ಮೊಟ್ಟ ಮೊದಲನೇ ವಾಗ್ದಾನ ಏನು ಗೊತ್ತಾ? ಮತ್ತಾಯನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ 21ನೇ ವಾಕ್ಯದ ವಾಗ್ದಾನ. ಆಕೆ ಒಬ್ಬ ಮಗನನ್ನು ಹೆರುವಳು, ಆತನಿಗೆ ನೀನು ಯೇಸು ಎಂಬ ಹೆಸರಿಡಬೇಕು. ಆಕೆ ಅಂದರೆ ಮರಿಯಳು ಒಂದು ಮಗನನ್ನು ಹೆರುವಳು. ಜೋಸೆಫ್ ಹೇಳುವಂಥದ್ದು, ಆಕೆ ಒಬ್ಬ ಮಗನನ್ನು ಹೆರುವಳು, ಆತನಿಗೆ ನೀನು ಯೇಸು ಎಂಬ ಹೆಸರಿಡಬೇಕು. ಯೇಸು ಎಂಬ ಹೆಸರಿಡಬೇಕು. ಏಕೆಂದರೆ ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸಿ ಉದ್ಧಾರ ಮಾಡುವವನು ಆತನೇ. ಪ್ರೈಸ್ ದಿ ಲಾರ್ಡ್. ಹೊಸ ಒಡಂಬಡಿಕೆಯ ಬೈಬಲಿನ ಶುಭ ಸಂದೇಶ ತರುವ ಫಸ್ಟ್ ಪ್ರಾಮಿಸ್ ಯಾವುದು ಕೇಳಿದರೆ ಜೀಸಸ್, ಸಾಲ್ವೇಷನ್, ಫಾರ್ಗಿವ್ನೆಸ್ ಆಫ್ ಯೋರ್ ಸಿನ್, redemption, promise of your redemption, ನಿನ್ನ ವಿಮೋಚನೆ. ದಿಸ್ ಇಸ್ ದ ಪ್ರಾಮಿಸ್ ಆಫ್ ಗಾಡ್. ಈ ವಿಷಯದಲ್ಲಿ ದೇವರು ಮೋಸ ಮಾಡೋದಿಲ್ಲ. ಈ ವಿಷಯದಲ್ಲಿ ದೇವರು ಮೋಸ ಮಾಡೋದಿಲ್ಲ. ಹಾಗಾದರೆ ನಿನ್ನ ವಿಶ್ವಾಸಕ್ಕೆ ಆಧಾರ ಈ ವಾಗ್ದಾನ ಆದರೆ ನಮಗೇನು ಅನುಭವಿಸ್ಬೋದು ಕೇಳಿದರೆ, ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮಗೆ ರಕ್ಷಣೆಯ ಆನಂದವನ್ನು ಅನುಭವಿಸ್ಬೋದು. ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಜಾಯ್ ಆಫ್ ಯುವರ್ ಸಾಲ್ವೇಷನ್ ಆ್ಯಸ್ ಯು ಆರ್ ಲಿವಿಂಗ್ ಇನ್ ದಿಸ್ ವರ್ಲ್ಡ್, ಸಿನ್ಫುಲ್ ಫಾಲನ್ ವರ್ಲ್ಡ್. ಆ್ಯಸ್ ಯು ಆರ್ ಲಿವಿಂಗ್ ಇನ್ ದಿಸ್ ಸಿನ್ಫುಲ್ ಫಾಲನ್ ವರ್ಲ್ಡ್, ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಗ್ರೇಟ್ ಜಾಯ್. ಈ ಪಾಪ ತುಂಬಿದ, ಕುಸಿದು ಹೋದ, ಬಿದ್ದು ಹೋದ ಈ ಪ್ರಪಂಚದಲ್ಲಿ ಒಬ್ಬ ವಿಶ್ವಾಸಿಯೇ ನೀನು ಬದುಕುವಾಗ ನೀನು ಪರಮಾನಂದದಲ್ಲಿ ಬದುಕಲಿಕ್ಕಾಗುತ್ತೆ. ಕಾರಣ ಏನು? ಐ ಹ್ಯಾವ್ ದಿಸ್ ಪ್ರಾಮಿಸ್. ನನಗೇನಿದೆ ಕೇಳಿದರೆ ನನಗೆ ಈ ವಾಗ್ದಾನ ಇದೆ. ಯಾವ ವಾಗ್ದಾನ? ಐ ಹ್ಯಾವ್ ದ ಪ್ರಾಮಿಸ್ ಆಫ್ ಮೈ ಕಂಪ್ಲೀಟ್ ಸಾಲ್ವೇಷನ್. ನನ್ನ ಸಂಪೂರ್ಣ ವಿಮೋಚನೆಯ ಒಂದು ವಾಗ್ದಾನ ದೇವರು ನನಗೆ ಕೊಟ್ಟಿದ್ದಾರೆ. ದೇವರು ತಮ್ಮ ವಾಗ್ದಾನದ ವಿಷಯದಲ್ಲಿ ಮೋಸ ಮಾಡುವವರಲ್ಲ. ಗಾಡ್ ಈಸ್ ಫೇತ್ಫುಲ್ ಟು ಕೀಪ್ ಹಿಸ್ ಪ್ರಾಮಿಸ್. ದೇವರು ನಂಬಿಕಸ್ಥರು, ಅವರ ವಾಗ್ದಾನವನ್ನು ಅವರು ಉಳಿಸ್ಕೊಳ್ತಾರೆ. ಎಷ್ಟು ಜನ ಕ್ರೈಸ್ತ ವಿಶ್ವಾಸಿಗಳು ಈ ವಾಗ್ದಾನವನ್ನು ಡಿಪೆಂಡ್ ಆಗಿ ಪ್ರತಿದಿನ ಬದುಕ್ತಾ ಇದ್ದೀವಿ? ಪ್ರತಿದಿನ ಇದನ್ನು ಹೇಳಬೇಕು ಅಂತ ಇಲ್ಲ, ಬಟ್ ದ ಫೋಕಸ್ ಆಫ್ ಅವರ್ ಲೈಫ್ ಇಸ್ ದಿಸ್ ಪ್ರಾಮಿಸ್, ಈ ವಾಗ್ದಾನ. ಅದೇ ರೀತಿ ಹೊಸ ಒಡಂಬಡಿಕೆ ಕೊಡುವಂತಹ ಇನ್ನೊಂದು ವಾಗ್ದಾನ, ಹೊಸ ಒಡಂಬಡಿಕೆಯ ಶುಭ ಸಂದೇಶ ತರುವ ಅನೇಕ ವಾಗ್ದಾನಗಳಿದೆ. ಇದೆಲ್ಲೊಬ್ಬ ವಿಶ್ವಾಸಿಯಾದ ನಮ್ಮ ಹೃದಯದಲ್ಲಿದ್ದರೆ ನಿಮ್ಮ ವಿಶ್ವಾಸ ಎಂಬ ಮನೆ ಭದ್ರವಾಗಿ ಕಟ್ಕೋಬೋದು. ನಿಮ್ಮ ಜೀವನ, ನಿಮ್ಮ ಆತ್ಮಿಕ ಜೀವನ, ನಿಮ್ಮ ಕ್ರೈಸ್ತ ಜೀವನ ಸಾಲಿಡ್ ಆಗಿರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ. ಈ ಲೋಕದ ಯಾವುದಕ್ಕೂ ಬೀಳಿಸ್ಲಿಕ್ಕೆ ಆಗೋದಿಲ್ಲ, ನೀವು ಬಿದ್ದು ಹೋಗೋದಿಲ್ಲ. ಯಾವ ಸಮಸ್ಯೆನೂ ನಿಮ್ಮನ್ನ ಬೀಳಿಸೋದಿಲ್ಲ. ಇವತ್ತು ಸಮಸ್ಯೆಗೆ ಬಿದ್ದು ಹೋಗ್ತಾ ಇದ್ದೀವಿ. ಯಾಕೆಂದರೆ ವಿ ಆರ್ ಬಿಲ್ಡಿಂಗ್ ಆರ್ ಲೈಫ್ ನಾಟ್ ಆನ್ ದ ಪ್ರಾಮಿಸಸ್ ಆಫ್ ಗಾಡ್, ಪ್ರಾಮಿಸಸ್ ಆಫ್ ದ ನ್ಯೂ ಕವನೆಂಟ್ ಆಫ್ ಗಾಡ್. ಹೊಸ ಒಡಂಬಡಿಕೆಯ ದೈವ ವಾಗ್ದಾನದ ಆಧಾರದಲ್ಲಿ ನಮ್ಮ ಜೀವಿತಗಳನ್ನು ನಾವು ಜೀವಿಸ್ತಾ ಇಲ್ಲ, ಹೇಗೋ ಬದುಕ್ತಾ ಇದ್ದೀವಿ. ಹೇಗೋ ಬದುಕಿದರೆ ಹೇಗೋ ಆಗುತ್ತೆ ಜೀವನ, ಹೇಗೋ ಬದುಕೋದಲ್ಲ. There is a way to live and Jesus is the only way. ಬದುಕಲಿಕ್ಕೊಂದು ದಾರಿ ಇದೆ. ದಾರಿ ತಪ್ಪಿದವರಿಗೆ ಯೇಸು ಈ ಪ್ರಪಂಚಕ್ಕೆ ಬಂದರು. ನಾವೆಲ್ಲರೂ ದಾರಿ ತಪ್ಪಿದ ಕುರಿಗಳಂತೆ ಅಲಿತಾ ಇದ್ವಿ. ಆದರೆ ಯೇಸು ಬಂದರು ಕುರಿಗಳನ್ನ ಹುಡುಕೊಂಡು, ತಪ್ಪಿ ಹೋದ ಕುರಿ ಮಂದೆಯನ್ನು ಹುಡುಕಿಕೊಂಡು ಯೇಸು ಬಂದರು. ನಾನೇ ಕುರುಬ,
ಫಾಲೋ ಮೀ, ಐ ಆಮ್ ದ ವೇ ಅಂತ ಹೇಳಿದರು. ನಾನೇ ಮಾರ್ಗ, ನನ್ನನ್ನು ಫಾಲೋ ಮಾಡಿ ಅಂತ ಹೇಳಿದರು. ಹಾಗೆ ಫಾಲೋ ಮಾಡುವವರಿಗೆ ವಾಗ್ದಾನ ಏನು? ಯೋಹಾನನ ಶುಭ ಸಂದೇಶ ಅಧ್ಯಾಯ 10 27ನೇ ವಾಕ್ಯದಲ್ಲಿ ಒಂದು ವಾಗ್ದಾನ ಮಾಡಿದ್ದಾರೆ ಯೇಸು ಸ್ವಾಮಿ. ಜಾನ್ ಚಾಪ್ಟರ್ 10 ವರ್ಸ್ 27. ಯೋಹಾನನು ಬರೆದ ಶುಭ ಸಂದೇಶ ಅಧ್ಯಾಯ 10 ವಾಕ್ಯ 27. ಏನು ಪ್ರಾಮಿಸ್ ಮಾಡಿದ್ದಾರೆ? ನನ್ನ ಕುರಿಗಳಾದರೂ ನನ್ನ ಸ್ವರವನ್ನು ಗುರುತಿಸುತ್ತವೆ. ನನ್ನ ಕುರಿಗಳು ನನ್ನ ಸ್ವರವನ್ನು ಗುರುತಿಸ್ತದೆ. ನಾನು ಅವನ್ನು ಬಲ್ಲೆನು. ಐ ನೋ ದೆಮ್ ಅಂತ ಹೇಳ್ತಾರೆ. ನಾನು ಅವನ್ನು ಬಲ್ಲೆನು. ಅವು ನನ್ನನ್ನು ಹಿಂಬಾಲಿಸುತ್ತವೆ. ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ. ನಾನು ಅವುಗಳಿಗೆ ಏನನ್ನು ಕೊಡ್ತೇನೆ? ನಿತ್ಯ ಜೀವವನ್ನು ಕೊಡುತ್ತೇನೆ. ಯಾರೆಲ್ಲ ಯೇಸುವಿನ ಸ್ವರವನ್ನ ಅಥವಾ ಶುಭ ಸಂದೇಶವನ್ನು ಆಲಿಸಿ ಅದರಲ್ಲಿ ನಂಬಿಕೆ ಇಟ್ಟು ಯೇಸುವಿನ ಹಿಂದೆ ಹೋಗ್ತೀರೋ, ಜೀಸಸ್ನ ಫಾಲೋ ಮಾಡ್ತೀರೋ, ಕ್ರಿಶ್ಚಿಯಾನಿಟಿನ ಫಾಲೋ ಮಾಡೋದಲ್ಲ ನಾನು ಹೇಳ್ತಾ ಇರೋದು. ಕ್ರಿಶ್ಚಿಯಾನಿಟಿನ ಫಾಲೋ ಮಾಡಿದರೆ ಏನು ಸಿಗುತ್ತೋ ನನಗೆ ಗೊತ್ತಿಲ್ಲ. ಜೀಸಸ್ನ ಫಾಲೋ ಮಾಡಿದ್ರೆ, ಇಫ್ ಯು ಟ್ರೂಲಿ ಫಾಲೋ ಜೀಸಸ್, ಯೇಸುನ ಫಾಲೋ ಮಾಡಿದರೆ, ಕ್ರಿಶ್ಚಿಯಾನಿಟಿನ ಫಾಲೋ ಮಾಡಿದರೆ ಐ ಡೋಂಟ್ ನೋ ವಾಟ್ ಯು ಗೆಟ್. ಅದು ಅವ್ರನ್ನ ಹೇಳೋರನ್ನ ಕೇಳಬೇಕು. ಯೇಸುವನ್ನು ಫಾಲೋ ಮಾಡಿದರೆ ಅವ್ರು ಹೇಳಿದ್ದಾರೆ, ನಾನು ಅವುಗಳಿಗೆ ನಿತ್ಯ ಜೀವ ಕೊಡ್ತೇನೆ. ಐ ವಿಲ್ ಗಿವ್ ದೆಮ್ ಇಟರ್ನಲ್ ಲೈಫ್. ಇದಕ್ಕಿಂತ ಒಂದು ದೊಡ್ಡ ಪ್ರಾಮಿಸ್ ಬೇಕು ಅಂತ ನನಗನ್ನಿಸ್ತಾ ಇಲ್ಲ. ನಿಮಗೆ ಬೇಕಾ ನನಗೆ ಗೊತ್ತಿಲ್ಲ. I am sufficient, more than sufficient with this one and only promise of Jesus Christ. ಆದರೂ ಅನೇಕ ವಾಗ್ದಾನಗಳಿದೆ, ಆ್ಯಂಡ್ ಎವ್ರಿಥಿಂಗ್ ರಿಲೇಟೆಡ್ ಟು ಇಟರ್ನಲ್ ಲೈಫ್. ಹೊಸ ಒಡಂಬಡಿಕೆ ಕ್ರೈಸ್ತ ವಿಶ್ವಾಸಿಗಳಿಗೆ ಅನೇಕ ವಾಗ್ದಾನಗಳನ್ನ ದೇವರು ಕೊಟ್ಟಿದ್ದಾರೆ. ಎಲ್ಲವೂ ನಿತ್ಯ ಜೀವಕ್ಕೆ ಸಂಬಂಧಪಟ್ಟಿದೆ. ಈ ಲೋಕಕ್ಕೆ ಸಂಬಂಧಪಟ್ಟಿದ್ದು ಯಾವುದೂ ಇಲ್ಲ, ಆಯಿತಾ? ಹುಡುಕಬೇಡಿ. ಇಲ್ಲಿ ಅಲೆಮಾರಿಗಳ ಥರ ಅಲ್ದು ಹೋಗಿ ಅಲ್ಲಿ ಹೋದರೆ ಯಾರೋ ಕಣ್ಣು ಮುಚ್ಕೊಂಡು ಏನೋ ಹೇಳಿಬಿಡ್ತಾರೆ, ಇಲ್ಲಿ ಹೋದರೆ ಏನೋ ಮಾಡಿಬಿಡ್ತಾರೆ ಅಂತೆಲ್ಲ ಹೋಗಿ ಟೈಮ್ ವೇಸ್ಟ್ ಮಾಡಬೇಡಿ, ಮೋಸ ಹೋಗಬೇಡಿ. ಎಷ್ಟೋ ಜನ ಮೋಸ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಪ್ರೀತಿಯ ಸಹೋದರ ಸಹೋದರಿಯರೇ, ಹೊಸ ಒಡಂಬಡಿಕೆಯ ಶುಭ ಸಂದೇಶ ಕೊಡುವ ಎಲ್ಲ ವಾಗ್ದಾನಗಳು ಇಹಲೋಕದ ಅಳಿದು ಹೋಗುವ ಕ್ಷಣಿಕವಾದ ಜೀವಿತಕ್ಕೆ ಸಂಬಂಧಪಟ್ಟಿದ್ದಲ್ವೇ ಅಲ್ಲ, ಏನೂ ಇಲ್ಲ. ಎಲ್ಲವೂ ಕೂಡ ನಿತ್ಯ ಜೀವಕ್ಕೆ ಸಂಬಂಧಪಟ್ಟಿದ್ದು, ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು, ಸ್ವರ್ಗ ರಾಜ್ಯಕ್ಕೆ ಸಂಬಂಧಪಟ್ಟ ವಾಗ್ದಾನಗಳೇ. ಕೆಲವರಿಗೆ ತುಂಬ ನೀವು ಮುಖ ನೋಡಿದ್ರೆ ನಂಗೆ ಬೇಜಾರಾಗ್ತಾ ಇದೆ. ಹಾಗಾದರೆ ನಮ್ಮ ಜೀವನ ಈ ಲೋಕದಲ್ಲಿ ಹೀಗೆ ಇರಬೇಕಾದ್ರೆ ಅಂತ ಕೆಲವ್ರ ಮುಖ ಹಾಗೇ ಇದೆ. ನಿಜ ಹೇಳ್ತೀನಿ, ಏನು ಬಂದಿದೆಯೋ ತಗೊಂಡು ಹಾಗೇ ಇರಬೇಕಷ್ಟೆ. ಈ ಲೋಕದಲ್ಲಿ ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ. ಯೇಸು ನಂಬಿದ್ರೂ ಇದೆ, ಕೆಲವು ಟೈಮ್ ಜಾಸ್ತಿ ಆಗ್ಬೋದು. ನಮ್ಮದೇ ಇದ್ದರೂ ಇದೆ, ಇರ್ಬೋದು, ಇಲ್ಲದೇನೂ ಇರ್ಬೋದು. ಪ್ರಾರ್ಥನೆ ಮಾಡಿದರೆ ಪರಿಹಾರ ಕೆಲವೊಂದು ಆಗುತ್ತೆ, ಕೆಲವೊಂದು ಆಗಲ್ಲ. ಸೊ ಡೋಂಟ್ ವರಿ. ಜಾಸ್ತಿ ವರಿ ಮಾಡಿ ಏನು ಪ್ರಯೋಜನ ಇಲ್ಲ. ಒಂದಿನ ಸಾಯ್ತೀವಿ ಅಷ್ಟೇ, ಫೈನಲ್ ಅಷ್ಟೇ. ನೀವು ಸಾಯ್ಲಿಕ್ಕೆ ಹೋಗಬೇಡಿ. ಅದು ಬಂದಾಗ ಬರಲಿ. ನೀವಾಗೇ ಕಷ್ಟ ಆಗ್ತಾಯಿದೆ ಅಂತ ಸಾಯ್ಲಿಕ್ಕೆ ಯಾರೂ ಹೋಗಬೇಡಿ. ಅದು ಪರಿಹಾರ ಅಲ್ಲ. ಪರಿಹಾರ ಮಾಡಲಿಕ್ಕೆ ದೇವರಿದ್ದಾರೆ. ನಮ್ಮನ್ನು ಈ ಭೂಮಿ ಕಳಿಸಿದ್ದು ಯಾರು? ಅವರು ಪರಿಹಾರ ಮಾಡ್ತಾರೆ. ನಾವು ಮಧ್ಯದಲ್ಲಿ ಏನೇನೋ ಹೆಚ್ಚು ಕಡಿಮೆ ಮಾಡಿಕೊಂಡು ಎಡವಟ್ಟು ಮಾಡ್ಕೊಂಡು ಬದುಕೋದು ಬೇಡ. ಸೊ ನಾವು ಈ ವಾಗ್ದಾನನ ಹಿಡ್ಕೊಂಡು ಬದುಕೋಣ. ಲೆಟ್ ಅಸ್ ಹೋಲ್ಡ್ ಆನ್ ಟು ದ ಪ್ರಾಮಿಸಸ್ ಆಫ್ ಗಾಡ್. ದೇವರ ಈ ವಾಗ್ದಾನಗಳನ್ನ ಗಟ್ಟಿಯಾಗಿ ಹಿಡ್ಕೊಳ್ಳೋಣ. ಯೇಸುಸ್ವಾಮಿ ಏನು ಹೇಳ್ತಾರೆ? ನಾನು ನನ್ನ ಜನರನ್ನು ಅವರ ಪಾಪದಿಂದ ರಕ್ಷಣೆ ಮಾಡ್ತೀನಿ. ಐ ವಿಲ್ ಸೇವ್, ಐ ವಿಲ್ ಡೆಲಿವರ್ ದೆಮ್ ಫ್ರಮ್ ದೇರ್ ಸಿನ್. ಅವರ ಪಾಪದಿಂದ ವಿಮೋಚಿಸುವ ಒಬ್ಬ ರಕ್ಷಕ ನಮಗಿದ್ದಾರೆ. ಓಕೆ, ನೆಕ್ಸ್ಟ್ ಪ್ರಾಮಿಸ್ ಏನು? ನಾನು ಅವ್ರಿಗೇನು ಕೊಡ್ತೀನಿ? ಅವರ ಸಂದೇಶವನ್ನು ಆಲಿಸಿ ಅವ್ರ ಹಿಂದೆ ಹೋದರೆ ಏನು ಸಿಗುತ್ತೆ? ನಿಮಗೆ ಕೇಳ್ತಾರೆ ಯಾರಾದರೂ, ನೀವು ಬೈಬಲ್ ಹಿಡ್ಕೊಂಡು ಅಲ್ಲಿ ಧ್ಯಾನ, ಎಲ್ಲಿ ಧ್ಯಾನ? ನೆಕ್ಸ್ಟ್ ಇದೇ ತಿಂಗಳು ಮುಂದಿನ ಗುರುವಾರದಿಂದ ಡಿವೈನ್ ಕಾಲ್ ಸೆಂಟರ್ ಮುಲ್ಕಿಯಲ್ಲಿ ನಾವು ಇನ್ನೊಂದು ಧ್ಯಾನ ಕಂಡಕ್ಟ್ ಮಾಡ್ತಾಯಿದ್ದೀವಿ. ಯಾವುದು? ಬರ್ನಿಂಗ್ ಬುಷ್ 2 ಅನ್ನೋ ಹೆಸರಲ್ಲಿ ಅಲ್ವಾ? ಸೊ ಅಲ್ಲಿ ನಿಮಗೇನು ಸಿಗುತ್ತೆ ಅಂತೆಲ್ಲ ಕೇಳ್ಬೋದು. ಈ ರೀತಿ ಧ್ಯಾನಕ್ಕೆ ಅಲ್ಲಿ ಇಲ್ಲಿ ಓಡ್ತಾ ಇರ್ತೀರಲ್ವಾ? ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್? ಇಷ್ಟೇ, ಇಟರ್ನಲ್ ಲೈಫ್. ನಮಗೇನು ಸಿಗುತ್ತೆ ಕೇಳಿದರೆ? ನಿತ್ಯ ಜೀವ. ಸಾಕ ಕೇಳಿದರೆ? ಓ, ಮೋರ್ ದೆನ್ ಸಫಿಷಿಯೆಂಟ್. ನಿಮಗೆ ಮತ್ತೇನು ಬೇಡವಾ ಕೇಳಿದರೆ? ಯಾಕೆ ಬೇಕು? ನನ್ನ ಅಗತ್ಯಗಳನ್ನೆಲ್ಲ ತಿಳಿದಿರುವ ನನ್ನ ಅಪ್ಪ ಇದ್ದಾರಲ್ಲ, ಅವರು ತಕ್ಕ ಸಮಯದಲ್ಲಿ ಏನು ಬೇಕೋ ಅದು
ಮತ್ತೆ ಯಾಕೆ ಟೆನ್ಷನ್ ಯಾಕೆ? ನನಗೊಬ್ಬರು ಅಪ್ಪ ಇದ್ದಾರಲ್ಲ, ಟೆನ್ಷನ್ ಯಾಕೆ ಮಾಡ್ಕೋಬೇಕು? ನಾನೇನು ಅನಾಥನಲ್ವಲ್ಲ. ಅನಾಥರಿಗೆ ಟೆನ್ಷನ್ ಆಗುತ್ತೆ, ನನಗೆ ಯಾರೂ ಇಲ್ಲಲ್ಲಪ್ಪ ಅಂತ. ಅದು ನಾನು ಅನಾಥನಲ್ಲ. ಯಾರಿಗೆ ದೇವರು ತಂದೆ ಆಗಿದ್ದಾರೋ ಅವರು ಅನಾಥರಲ್ಲ. ದೇವರು ನಿನಗೆ ತಂದೆ ಆಗಿರೋ ಒಂದು ಗ್ಯಾರಂಟಿ ನಿನಗಿದ್ದರೆ ನೀನು ಅನಾಥನಲ್ಲ, ನೀನು ಅನಾಥಳಲ್ಲ. ಯೇಸು ಯಾರಿಗೆಲ್ಲ ಜೀವನ ಸಂಗಾತಿ ಆಗಿದ್ದಾರೋ ಅವರು ಯಾರು ವಿಧವೆಯರೂ ಅಲ್ಲ, ವಿದುರರೂ ಅಲ್ಲ, ಒಂಟಿನೂ ಅಲ್ಲ. ಯಾಕೆ? ನಿನ್ನ ಜೀವನ ಸಂಗಾತಿ. ಐ ವಿಲ್ ಬಿ ವಿತ್ ಯು ಟಿಲ್ ದ ಎಂಡ್. ನಾನು ನಿನ್ನ ಜೊತೆನಲ್ಲಿರ್ತೀನಿ. ಮುಗಿತಲ್ವಾ? ಯೇಸು ನನ್ನ ಬಾಳ ಸಂಗಾತಿ, ಸೃಷ್ಟಿಕರ್ತ ದೇವರು ನನ್ನ ತಂದೆ. ಇನ್ನು ನನಗೆ ಹೆಲ್ಪ್ ಮಾಡಲಿಕ್ಕೆ ಯಾರಿದ್ದಾರೆ? ಹೋಲಿ ಸ್ಪಿರಿಟ್ ಈಸ್ ಮೈ ಹೆಲ್ಪರ್. ಹೀ ವಿಲ್ ಬಿ ವಿತ್ ಮೀ ಆಲ್ವೇಸ್. ಕೆಲವು ಟೈಮ್ ಯೋಚನೆ ಬರ್ಬೋದು, ವಯಸ್ಸಾದಾಗ ನಮಗೆ ಹೆಲ್ಪ್ ಮಾಡಲಿಕ್ಕೆ ಯಾರಿದ್ದಾರೆ? ಕಾಯಿಲೆ ಬಿದ್ದರೆ ಹೆಲ್ಪ್ ಮಾಡಲಿಕ್ಕೆ ಯಾರಿದ್ದಾರೆ? ಎಲ್ಲ ಸಂದರ್ಭದಲ್ಲೂ ಹೆಲ್ಪ್ ಮಾಡಲಿಕ್ಕೆ ಒಬ್ಬರಿದ್ದಾರೆ, ಪರಿಶುದ್ಧಾತ್ಮರು. ಅವ್ರಿಗೆ ವಯಸ್ಸಾಗಲ್ಲ. ಯೇಸು ಸ್ವಾಮಿಗೆ ವಯಸ್ಸಾಗಲ್ಲ, ದೇವರಿಗೆ ವಯಸ್ಸಾಗಲ್ಲ. ಇದೆಲ್ಲ ನಮಗಾಗುತ್ತೆ. ಸೊ ಆದ್ದರಿಂದ ವೆನ್ ಗಾಡ್ ಈಸ್ ದೇರ್, ವೈ ಟು ವರಿ? ವೆನ್ ಗಾಡ್ ಈಸ್ ಯುವರ್ ಫಾದರ್ ಆ್ಯಂಡ್ ಜೀಸಸ್ ಈಸ್ ಯುವರ್ ಸೇವಿಯರ್, ವೆನ್ ಹೋಲಿ ಸ್ಪಿರಿಟ್ ಈಸ್ ಯುವರ್ ಹೆಲ್ಪರ್, ಹೂ ಎಲ್ಸ್ ಯು ನೀಡ್? ವಾಟ್ ಎಲ್ಸ್ ಯು ನೀಡ್? ವೈ ಟು ವರಿ? ಅಲ್ವಾ? ಸೊ ದೇವರು ನನ್ನ ತಂದೆ ಆಗಿರುವಾಗ, ಯೇಸು ನನ್ನ ರಕ್ಷಕನಾಗಿರುವಾಗ, ಪರಿಶುದ್ಧಾತ್ಮರು ನನ್ನ ಸಂಗಾತಿಯಾಗಿ, ನನ್ನ ಸ್ನೇಹಿತನಾಗಿ, ನನ್ನ ಸಹಾಯಕನಾಗಿ ನನ್ನ ಜೊತೆಯಲ್ಲಿ ಇರುವಾಗ ನನಗಿನ್ಯಾರು ಬೇಕು? ಯಾಕೆ ಬೇಕು? ಏನು ಬೇಕು? ಏನು ಬೇಕಾಗಿಲ್ಲ. ಆದರೆ ಅದು ಆಗದೇ ಇದ್ದರೆ, ಈ ಸಂಬಂಧಕ್ಕೆ ಬಾರದೇ ಇದ್ದರೆ ನಮಗೆ ಯಾರಿದ್ದರೂ ಸಮಾಧಾನ ಇರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಇನ್ನೊಂದು ಪ್ರಾಮಿಸ್, ತುಂಬ ಪ್ರಾಮಿಸ್ ಇದೆ. ನೀವು ಬೈಬಲ್ ಓದಿ, ಶುಭ ಸಂದೇಶ ಓದುವಾಗ ಅಥವಾ ಹೊಸ ಒಡಂಬಡಿಕೆ ಓದುವಾಗ ಬಹಳಷ್ಟು ಪ್ರಾಮಿಸ್ ನಮಗೆ ಸಿಗುತ್ತೆ, ಆಯಿತಾ? ಇನ್ನೊಂದು ಪ್ರಾಮಿಸ್ ಏನು ಅಂದರೆ, ಯೋಹಾನನು ಬರೆದ ಶುಭ ಸಂದೇಶ 5ನೇ ಅಧ್ಯಾಯದಲ್ಲಿ 24, ಜಾನ್ ಚಾಪ್ಟರ್ 5 ವರ್ಸ್ 24. ಯೋಹಾನನು ಬರೆದ ಶುಭ ಸಂದೇಶ 5ನೇ ಅಧ್ಯಾಯ 24ನೆಯ ವಾಕ್ಯ. ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಈ ಸತ್ಯ ಅಂದ್ರೆ ಏನು ಗೊತ್ತಾ? ಈಸ್ ಪ್ರಾಮಿಸಿಂಗ್ ವಿತ್ ಅನ್ ಓತ್. ಓಕೆ, ಟ್ರೂಲಿ ಟ್ರೂಲಿ ಐ ಸೇ ಟು ಯು ಅಂದರೆ ವಿತ್ ಅನ್ ಓತ್, ಗ್ಯಾರಂಟಿ, ಶಪಥ ಮಾಡಿ ಹೇಳ್ತಿದ್ದೀನಿ ಅಂತ ಅರ್ಥ. ಶಪಥ ಮಾಡಿ ಹೇಳಿದ್ಮೇಲೆ ಮತ್ತೆ ಚೇಂಜ್ ಮಾಡೋದೇ ಇಲ್ಲ. ದೇವರು ಚೇಂಜ್ ಮಾಡೋದಿಲ್ಲ, ಯಾರಿಗೂ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೀನು ಚೇಂಜ್ ಆದರೂ ಬಿಡೋದಿಲ್ಲ. ಅಷ್ಟು ಪವರ್ ಇದೆ ಶಪಥಕ್ಕೆ, ದೇವರ ಶಪಥಕ್ಕೆ. ಅಬ್ರಹಾಮ ಚೇಂಜ್ ಆಗ್ಲಿಕ್ಕೆ ಟ್ರೈ ಮಾಡಿದ ಸುಮಾರೆಲ್ಲ, ದೇವರು ಬಿಟ್ಟಿಲ್ಲ. ಅವನಿಗೇನು ಶಪಥ ಮಾಡಿ ಹೇಳಿದ್ರು ಅವನಲ್ಲೇ ಫುಲ್ಫಿಲ್ ಮಾಡಿದ್ರು ಅದನ್ನು. ಅದರಿಂದ ಶಪಥಕ್ಕೆ ತುಂಬ ಪವರ್ ಇದೆ. ಓಕೆ, ನಂಬಿಕೆ ಇಡಿ. ನಾನು ನಿನಗೆ ಸತ್ಯವಾಗಿ ಹೇಳುತ್ತೇನೆ, ನನ್ನ ಮಾತಿಗೆ ಕಿವಿಗೊಟ್ಟು. ಯಾರ ಮಾತಿಗೆ ಕಿವಿಗೊಟ್ಟು? ಯೇಸುವಿನ ಮಾತಿಗೆ. ದಾರಿ ಮೇಲೆ ಹೋಗೋರ ಮಾತಿಗೆಲ್ಲ ಕಿವಿ ಕೊಟ್ಟರೆ ಅಲ್ಲ, ಕರಿಸ್ಮ್ಯಾಟಿಕ್ ಬೋಧಕರ ಮಾತಿಗೆಲ್ಲ ಕಿವಿ ಕೊಟ್ಟರೆ ಅಲ್ಲ. ಯಾರ ಮಾತಿಗೆ ಕಿವಿ ಕೊಟ್ಟರೆ? ಯೇಸು ಕ್ರಿಸ್ತನ ಮಾತಿಗೆ, ಅವರ ಮಾತಿಗೆ, ಅಪಸ್ತೋಲರ ಬೋಧನೆಗೆ, ದೇವರ ವಾಕ್ಯಕ್ಕೆ ನಾವು ಕಿವಿಗೊಟ್ಟು ನನ್ನನ್ನು ಕಳುಹಿಸಿದ ಆತನಲ್ಲಿ ವಿಶ್ವಾಸವಿಡುವವನು. ನಮ್ಮ ವಿಶ್ವಾಸ ಯಾರಲ್ಲಿ ಇಡಬೇಕಂತೆ? ನಾವು ಯೇಸುವಿನ ಮಾತನ್ನು, ದೇವರ ವಾಕ್ಯದ ಉಪದೇಶವನ್ನು ಕೇಳ್ತಾ 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 ನಮ್ಮ ಟ್ರಸ್ಟ್ ಯಾವುದ್ರ ಮೇಲೆ ಹೋಗುತ್ತೆ ಅಂದರೆ ಸ್ವರ್ಗದಲ್ಲಿರುವ ಸೃಷ್ಟಿಕರ್ತನಾದ ತಂದೆಯಾದ ದೇವ್ರ ಮೇಲೆ ಹೋಗುತ್ತೆ. ನಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ ಏನಂತ ಗೊತ್ತಾ? ಗಾಡ್ ಈಸ್ ಮೈ ಡ್ಯಾಡಿ, ಗಾಡ್ ಈಸ್ ಮೈ ಫಾದರ್. ಇದು ಬಂದಿಲ್ಲ ಅಂದರೆ ನೀವಿನ್ನೂ ಯೇಸುವಿನ ಮಾತು ಕೇಳಿಸ್ಕೊಂಡಿಲ್ಲ. ಯಾರ್ದೋ ಏನೇನೋ ಕೇಳಿಸ್ಕೊಂಡಿದ್ದೀರಿ, ಪ್ರಯೋಜನ ಇಲ್ಲ, ಏನು ಪ್ರಯೋಜನ ಇಲ್ಲ. ನಿಮಗೇನು ಪ್ರಯೋಜನ ಆಗಿಲ್ಲ ಅಷ್ಟೇ. ಪ್ರಯೋಜನ ಆಗೋದು ಯಾವಾಗ ಗೊತ್ತಾ? ನೀವು ನಿಜವಾದ ಸತ್ಯವನ್ನು ಕೇಳಿಸ್ಕೊಂಡು, ಶುಭ ಸಂದೇಶವನ್ನು ಕೇಳಿಸ್ಕೊಂಡು, ದೈವ ವಚನವನ್ನು ಕೇಳಿಸ್ಕೊಂಡು ನಮ್ಮ ಒಳಗಡೆ ಒಂದು ಟ್ರಸ್ಟ್ ಬರುತ್ತೆ, ಒಂದು ನಂಬಿಕೆ ಬರುತ್ತೆ. ದಟ್ ಗಾಡ್ ಈಸ್ ಮೈ ಫಾದರ್. ನನ್ನ ಮಾತನ್ನು ಕೇಳಿಸಿಕೊಂಡು ನನ್ನನ್ನು ಕಳುಹಿಸಿದ ಆತನಲ್ಲಿ ನೀನು ವಿಶ್ವಾಸ ಇಟ್ಟರೆ ನಿತ್ಯ ಜೀವವನ್ನು ಪಡೆದಿರುತ್ತಾನೆ. ಏನು ಪಡೆದಿರ್ತಾನಂತೆ? ನಿತ್ಯ ಜೀವವನ್ನು ಪಡೆಯುತ್ತಾನೆ ಅಲ್ಲ, ಪಡೆದಿರುತ್ತಾನೆ. ಪಡೆದಿರುತ್ತಾನೆ. ದಿಸ್ ಇಸ್ ದ ಪ್ರಾಮಿಸ್ ಆಫ್ ದ ನ್ಯೂ ಕವನೆಂಟ್. ಹೊಸ ಒಡಂಬಡಿಕೆಯ ಶುಭ ಸಂದೇಶ ಕೊಡುವಂಥ ಒಂದು ಪ್ರಾಮಿಸ್ ಇದು. ಅಳಿದು ಹೋಗೋ ಪ್ರಾಮಿಸ್ ಅಲ್ಲ. ಶುಭ ಸಂದೇಶ ಆಲಿಸಿದ್ದೀರಾ? ಆಲಿಸಿದ್ದೀರಾ? ನಿಮಗೊಂದು ಕಾನ್ಫಿಡೆನ್ಸ್ ಬಂದಿದೆಯಾ ದಟ್ ಗಾಡ್ ಈಸ್ ಮೈ ಡ್ಯಾಡಿ ಅಂತ? ಅಥವಾ ಸುಮ್ಮನೆ ಬಾಯಲ್ಲಿ ಹೇಳೋದಾ? ಒಳಗಡೆ ಬಂದಿದೆಯಾ? ಕನ್ವಿಕ್ಷನ್ ಬಂದಿದೆಯಾ? ಅದು ಬಂದಿದ್ದಾದರೆ ನೀವು ಪಾಸಾದ್ರಿ. ಬಾಯಲ್ಲಿ ಹೇಳಿ ಪಾಸಾಗಲ್ಲ,
ಮೈಂಡಿಗೆ ಬಂದು ಪಾಸ್ ಆಗಲ್ಲ, ಇಲ್ಲಿ ಫಿಕ್ಸ್ ಆದರೆ ನೀನು ಪಾಸ್. ಏಸು ಹೇಳ್ತಾರೆ, ಅವನಿಗೆ ಏನಂದಂತೆ ಮಾತ್ರ ಅಲ್ಲ, ಕಂಟಿನ್ಯೂ ಓದಿ ಬ್ರದರ್. ಅವನು ಖಂಡನೆಗೆ ಗುರಿ ಆಗನು. ಅವನು ಖಂಡನೆಗೆ ಅಥವಾ ದಂಡನೆಗೆ ಗುರಿ ಆಗುವುದಿಲ್ಲ. ಹಿ ವಿಲ್ ನಾಟ್ ಬಿ ಕಂಡೆಮ್ಡ್. ದಂಡನಾ ತೀರ್ಪು ಇಲ್ಲ. ಇದಕ್ಕಿಂತ ದೊಡ್ಡ ಪ್ರಾಮಿಸ್ ಇನ್ನೇನು ಬೇಕು ಅಲ್ವಾ? ಎಷ್ಟು ಒಳ್ಳೆ ಪ್ರಾಮಿಸ್ ಯೇಸು ಕ್ರಿಸ್ತರ ಮುಖಾಂತರ ಅಥವಾ ಶುಭ ಸಂದೇಶದ ಮುಖಾಂತರ, ಹೊಸ ಒಡಂಬಡಿಕೆ ಮುಖಾಂತರ ದೇವರು ವಿಶ್ವಾಸಿಗಳಿಗೆ, ಅವರ ಮಕ್ಕಳಿಗೆ ಕೊಟ್ಟಿದ್ದಾರೆ. ತುಂಬ ಇದೆ, ನೀವು ಹುಡುಕಬೇಕಾಯ್ತಾ? ಇವತ್ತಿಂದ ನಿಮ್ಮ ಹೋಮ್ವರ್ಕ್ ಏನು ಗೊತ್ತಾ? ಹೊಸ ಒಡಂಬಡಿಕೆಯ ವಾಗ್ದಾನಗಳು ಏನೆಲ್ಲ ಇದೆ ಅಂತ ಒಂದು ಲಿಸ್ಟ್ ಮಾಡಿ ಬರೀರಿ. ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ, ಸಿಕ್ಕಿದ್ರಲ್ಲಿ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಪೋಸ್ಟ್ ಮಾಡಿ, ಎಲ್ರಿಗೂ ಸಿಗಲಿ. ನಿತ್ಯ ಜೀವಕ್ಕೆ ಸಂಬಂಧಪಟ್ಟಂಥ ಶುಭ ಸಂದೇಶ ಕೊಡುವಂತಹ ವಾಗ್ದಾನಗಳು ಏನು ಅಂತ. ಈ ವಾಗ್ದಾನಗಳ ಅಡಿಪಾಯದಲ್ಲಿ ವಿಶ್ವಾಸದ ಜೀವನವನ್ನು ಒಬ್ಬೊಬ್ಬರು ಕಟ್ಕೊಳ್ಳಿ. ಆಗ ಅವರ ಜೀವನ ಸಾಕ್ಷಿ ಜೀವನವಾಗ್ತದೆ, ಮಹಿಮೆಯಿಂದ ಕೂಡಿದ ಗ್ಲೋರಿಯಸ್ ಲೈಫ್ ಆಗ್ತದೆ, ಅತಿ ಮಹಿಮೆ ಉಳ್ಳ ಜೀವನವಾಗ್ತದೆ. ಅತ್ಯಂತ ಒಂದು ಏನು ಕಂಟೆಂಟ್ಫುಲ್, ತೃಪ್ತಿಕರವಾದ, ಸಮಾಧಾನಕರವಾದ, ಗ್ರೇಟ್ ಜಾಯಿಂದ ಕೂಡಿದ, ಪರಮಾನಂದದಿಂದ ಕೂಡಿದ ಜೀವನ ಆಗುತ್ತೆ. ಇದು ಆಟೋಮೆಟಿಕ್ ಆಗೋದಿಲ್ಲ. ಈ ಫೌಂಡೇಶನ್ ಬೇಕು ನಮಗೆ. ನಾವು ಭಾಗ್ಯವಂತರು, ದೇವರು ನಮಗೆ ಈ ಫೌಂಡೇಶನ್ ಕೊಡ್ತಾ ಇದ್ದಾರೆ. ಅನದರ್ ಪ್ರಾಮಿಸ್ ಆಫ್ ದ ನ್ಯೂ ಕವನೆಂಟ್ ಆರ್ ದ ಗಾಸ್ಪಲ್, ಶುಭ ಸಂದೇಶ ಕೊಡುವ ಮತ್ತೊಂದು ವಾಗ್ದಾನ ಏನು ಅಂದರೆ, ತುಂಬ ವಾಗ್ದಾನ ಇದೆ, ಇನ್ನೊಂದು 2 ವಾಗ್ದಾನ ಹೇಳಿ ನಾನು ಇವತ್ತಿಗೆ ನಿಲ್ಲಿಸ್ತೀನಿ. ಓಕೆ, ರೋಮನರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಾಕ್ಯ, ರೋಮನ್ಸ್ 8:28. ಇದು ಕೂಡ ಹೊಸ ಒಡಂಬಡಿಕೆ ಕೊಡುವಂತಹ ಅಥವಾ ಕ್ರೈಸ್ತ ವಿಶ್ವಾಸಿಗಳಿಗೆ ದೇವರು ಕೊಡುವಂತಹ, ದೇವರ ಮಕ್ಕಳಿಗೆ ದೇವರು ಕೊಡುವಂತಹ ಅಥವಾ ಶುಭ ಸಂದೇಶ ಕೊಡುವಂತಹ ಪ್ರಾಮಿಸ್. ದೇವರನ್ನು ಪ್ರೀತಿಸುವವರಿಗೂ, ತಿಳಿಸ್ಕೊಳ್ಳಿ, ದೇವರನ್ನು ಪ್ರೀತಿ ಮಾಡುವವರಿಗೂ, ದೇವರ ಸಂಕಲ್ಪದ ಮೇರೆಗೆ ಕರೆ ಹೊಂದಿದವರಿಗೂ, ದೇವರ ಸಂಕಲ್ಪದ ಮೇರೆಗೆ ಕರೆ ಹೊಂದಿದವರಿಗೂ. ಇದು 2 ಕಂಡೀಷನ್ ಪಾಸ್ ಆಗಬೇಕು. ಇದು ಸುಮ್ಮನೆ ಒಂದು ಜನರಲ್ ಸ್ಟೇಟ್ಮೆಂಟ್ ಅಲ್ಲ, ಎಲ್ರಿಗೂ ಅಲ್ಲ. ದಾರಿ ಮೇಲೆ ಹೋಗುವವರಿಗೂ, ಧ್ಯಾನಕ್ಕೆ ಬಂದವರಿಗೂ, ಬೋಧನೆ ಕೇಳಿಸ್ಕೊಳ್ತಾ ಇರುವವರಿಗೂ, ಬೈಬಲ್ ಓದುವವರಿಗೂ, ಪ್ರಸಂಗ ಮಾಡುವವರಿಗೂ, ಹಲ್ಲೆಲೂಯಾ ಹೇಳುವವರಿಗೂ, ಪ್ರೇಯರ್ ಗ್ರೂಪಲ್ಲಿ ಇರುವವರಿಗೂ ಅಂತ ಹೇಳಲಿಲ್ಲ. ದೇವರನ್ನು ಪ್ರೀತಿ ಮಾಡುವವರಿಗೂ, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರಿಗೂ, ಕರೆ ಹೊಂದಿದವರಿಗೂ. ಅದು ನೀನಾದರೆ, ಅದು ನಾನಾದರೆ, ಕೇಳಿಸ್ಕೊಳ್ಳಿ ಏನಾಗತ್ತಂತೆ, ಸಕಲವೂ ಹಿತಕರವಾಗಿ ಪರಿಣಮಿಸುವುದು. ಸಕಲವೂ ಹಿತಕರವಾಗಿ ಪರಿಣಮಿಸುವುದು. ಈ ಸಕಲವೂ ಅಂತ ಹೇಳಿರೋದು ಯಾವ ಸಕಲವು? ಆ 28ನೇ ಅಧ್ಯಾಯದಲ್ಲಿ ಏನೆಲ್ಲ ಹೇಳಿದಾರೋ ಆ ಸಕಲವು, ಇನ್ಯಾವುದೂ ಅಲ್ಲ. ಅಲ್ಲಿಂದ ಹೊರಗಡೆ ಯಾವುದು ಸಕಲವೂ ಅಲ್ಲ. ಆ 28ನೇ ಅಧ್ಯಾಯದಲ್ಲಿ ಸುಮಾರು ವಿಷಯಗಳು ಹೇಳಿದ್ದಾರೆ. ಅದು ಕೂಡ ಸ್ವರ್ಗ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದೆ, ನಿತ್ಯ ಜೀವಕ್ಕೆ ಸಂಬಂಧಪಟ್ಟಿದೆ. ಸಾರಿ 8ನೇ ಅಧ್ಯಾಯ, ರೋಮನರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ಈ ಸಕಲವೂ ಅಂತ ಏನು ಹೇಳಿದಾರಲ್ವಾ, ಆ ಸಕಲವೂ ಏನು ಅಂತ ಗೊತ್ತಾಗಬೇಕಾದ್ರೆ ಈ 8ನೇ ಅಧ್ಯಾಯ ಪೂರ್ತಿ ನೀವು ಧ್ಯಾನ ಮಾಡಬೇಕು. ಓಕೆ, ಅಥವಾ ಅದರ ಹಿಂದಿನ ಅಧ್ಯಾಯಗಳು. ಸಕಲವೂ ಹಿತಕರವಾಗಿ ಸಂಭವಿಸ್ತದೆ ಅಂತ ಹೇಳಿದ್ದಾರೆ. ಅದಲ್ಲದೆ ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತಲ್ಲ, ನಾವು ಕೇಳಿದ್ದೆಲ್ಲ ಆಗ್ಬಿಡುತ್ತೆ ಅಂತಲ್ಲ, ನಾವು ಬಯಸಿದ್ದೆಲ್ಲ ಸಿಕ್ಬಿಡುತ್ತೆ ಅಂತಲ್ಲ. ಆ ರೀತಿ ಒಬ್ಬರು ದೇವರಲ್ಲ ನಮ್ಮ ದೇವರು. ಆ ರೀತಿ ದೇವರುಗಳು ಪ್ರಪಂಚದಲ್ಲಿ ಇದ್ದಾರೆ, ಮನುಷ್ಯ ಮಾಡಿಟ್ಟರು ದೇವರುಗಳು. ಆದರೆ ನಮ್ಮ ದೇವರು ಆ ರೀತಿ ಅಲ್ಲ. ಅವ್ರು ಫಿಕ್ಸ್ ಮಾಡಿದ್ದೆ ಅವ್ರು ಮಾಡೋದು, ನಾವು ಫಿಕ್ಸ್ ಮಾಡಿದ್ದವ್ರು ಮಾಡೋದಿಲ್ಲ. ಅವ್ರು ಫಿಕ್ಸ್ ಮಾಡಿದ್ದವ್ರು ಮಾಡ್ತಾರೆ. ನೀವೆಷ್ಟೇ ಹಠ ಮಾಡಿದ್ರು, ಎಷ್ಟೇ ಪಾಲಿಶ್ ಹಾಕಿದ್ರು, ಎಷ್ಟೇ ಕಮಿಷನ್ ಕೊಟ್ಟರು, ಎಷ್ಟೇ ಕೂಗಾಡಿದ್ರು, ಕಿರ್ಚಾಡಿದ್ರು, ಕಣ್ಣೀರು ಸುರಿಸಿದ್ರು, ನೀವು ಇಷ್ಟಪಟ್ಟಿದ್ದು ಕೊಡುವಂಥ ಮಾಡುವಂಥ ದೇವರಲ್ಲ ನಮ್ಮ ದೇವರು. ಅವ್ರು ಏನು ತೀರ್ಮಾನ ಮಾಡಿದ್ರು ಅದನ್ನು ಮಾತ್ರನೇ ಅವ್ರು ಮಾಡೋದು. ಅದರಿಂದ ನೀವು ಕಣ್ಣೀರು ಸುರಿಸೋದು ಬೇಡ, ಟೆನ್ಷನ್ ಮಾಡ್ಕೊಳ್ಳೋದು ಬೇಡ, ಕಮಿಷನ್ ಕೊಡೋದು ಬೇಡ, ಎಕ್ಸ್ಟ್ರಾ ಏನು ಫಿಟ್ಟಿಂಗ್ಸ್ ಮಾಡೋದು ಬೇಕಾಗಿಲ್ಲ. ವಾಗ್ದಾನನ ನಂಬಿದರೆ ಅಷ್ಟೇ ಸಾಕು. ಹಿ ಈಸ್ ಫೇತ್ಫುಲ್ ಟು ಕೀಪ್ ಹಿಸ್ ಪ್ರಾಮಿಸ್. ದೇವರನ್ನು ಪ್ರೀತಿಸುವವರಿಗೂ, ಅವರ ಸಂಕಲ್ಪದ ಮೇರೆಗೆ ಕಾರ್ಯ ಹೊಂದಿದವರಿಗೂ, ಅವರ ವಾಗ್ದಾನದ ಪ್ರಕಾರ, ಅವರ ವಾಕ್ಯದ ಪ್ರಕಾರ, ರೋಮನರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ ಪ್ರಕಾರ, ಅಲ್ಲಿ ಹೇಳಿರುವ ವಾಕ್ಯದ ಪ್ರಕಾರ, ಅಲ್ಲಿನ ಸಂದೇಶದ ಪ್ರಕಾರ ಸಕಲವೂ ಹಿತಕರವಾಗಿ ಒಳ್ಳೆಯದಾಗಿ ಪರಿಣಮಿಸುವುದು. ಹಾಲೆಲೂಯಾ, ಯೇಸುವೇ ಸ್ತೋತ್ರ. ಅನದರ್ ಟುಡೇ ಇಸ್ ಲಾಸ್ಟ್, ಈ ದಿನದ ಕೊನೆಯ ಒಂದು ವಾಗ್ದಾನ. ಓಕೆ, ಹೊಸ ಒಡಂಬಡಿಕೆಯ ವಾಗ್ದಾನ ಏನು ಅಂದರೆ, ಯೋವಾನನು ಬರೆದಂಥ ಮೊದಲನೇ ಪತ್ರಿಕೆ, ಫಸ್ಟ್ ಲೆಟರ್ ಆಫ್ ಜಾನ್ ಚಾಪ್ಟರ್ 3 ವರ್ಸ್
3 ಆನ್ವರ್ಡ್ಸ್. ಯೋಹಾನನು ಬರೆದ ಮೊದಲನೆಯ ಪತ್ರಿಕೆ, ಫಸ್ಟ್ ಲೆಟರ್ ಆಫ್ ಜಾನ್, ಚಾಪ್ಟರ್ 3 ವರ್ಸಸ್ 3 ಆನ್ವರ್ಡ್ಸ್, 3ರಿಂದ ಇರತಕ್ಕಂಥ ವಾಕ್ಯಗಳು. ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ನಿರೀಕ್ಷೆಯನ್ನಿಟ್ಟಿರುವ ಪ್ರತಿಯೊಬ್ಬನೂ ಅವರು ಶುದ್ಧರಾಗಿರುವಂತೆಯೇ ತನ್ನನ್ನು ಶುದ್ಧವಾಗಿಟ್ಟುಕೊಳ್ಳುತ್ತಾನೆ. ಓಕೆ, ಅದ್ರ ಹಿಂದಿನ ವಾಕ್ಯ ಓದ್ಬಿಡ್ಬೋದು, 2ನೇ ವಾಕ್ಯ ಅನ್ಸುತ್ತೆ. ಹಾಗಾದ್ರೆ ಪ್ರಿಯರೇ, ನಾವೀಗ ದೇವರ ಮಕ್ಕಳು, ದೇವರ ಮಕ್ಕಳು, ಮುಂದೆ ನಾವು ಎಂಥವರಾಗುತ್ತೇವೆ ಎಂಬುದು ಇನ್ನೂ ವಿಷಾದವಾಗಿಲ್ಲ. ಓಕೆ, ಆದರೆ ಕ್ರಿಸ್ತ ಯೇಸು ಪ್ರತ್ಯಕ್ಷವಾಗುವಾಗ ಒಂದು ಪ್ರಾಮಿಸ್ ಇದೆ, ಅಲ್ಲಿ ಕ್ರಿಸ್ತ ಯೇಸು ಪ್ರತ್ಯಕ್ಷರಾಗ್ತಾರೆ. ನಾವು ಅವರಂತೆಯೇ ಇರುತ್ತೇವೆಂದು ಬಲ್ಲೆವು. ಕ್ರಿಸ್ತ ಯೇಸು ಪ್ರತ್ಯಕ್ಷರಾಗುವಾಗ ನಾವು ಯಾವ ತರ ಇರ್ತೀವಿ? ಅವರಂತೆಯೇ. ಅವರಂತೆ ಅಂದ್ರೆ ಏನರ್ಥ? ನಾವೊಬ್ಬೊಬ್ಬರು ಕೂಡ ಕ್ರಿಸ್ತಂಬರರಾಗಿ, ಓಕೆ, ಕ್ರಿಸ್ತಂಬರರಾಗಿರ್ತೀವಿ, ಕ್ರಿಸ್ತನನ್ನು ಧರಿಸಿಕೊಂಡವರಾಗಿರ್ತೀವಿ. ತಂದೆಯಾದ ದೇವರ ಮುಂದೆ ನಾವೆಲ್ಲರೂ ಕೂಡ ಯೇಸು ಥರನೇ ಕಾಣ್ತೀವಿ. ಎಲ್ಲರೂ ಕೂಡ ದೇವರ ಮಕ್ಕಳಾಗಿರ್ತೀವಿ ಅಂತ ಅರ್ಥ. ಸ್ವರ್ಗದಲ್ಲಿ ಡಿಫ್ರೆಂಟ್ ಕ್ಯಾಟಗರಿ ಇಲ್ಲ, ಗಂಡಿಲ್ಲ ಹೆಣ್ಣಿಲ್ಲ, ಪ್ರೊಟೆಸ್ಟೆಂಟ್ ಇಲ್ಲ, ಕ್ಯಾಥಲಿಕ್ ಇಲ್ಲ, ಪೆಂಟೆಕೋಸ್ಟ್ ಇಲ್ಲ, ಬೇರೆ ಯಾವ ಜಾತಿ ಧರ್ಮ ಯಾವುದೂ ಇಲ್ಲ. ಅಲ್ಲಿ ಒಂದೇ, ಅಲ್ಲಿ ಎಲ್ಲರೂ ದೇವರ ಮಕ್ಕಳಾಗಿರ್ತೀವಿ. We will be children of God like Jesus Christ in the image of His only Son. We will be in the presence of our Heavenly Father forever. ಸ್ವರ್ಗೀಯ ಪಿತನ ಮುಂದೆ ನಾವೆಲ್ಲರೂ ಕೂಡ ದೇವರ ಏಕಮಾತ್ರ ಕ್ರಿಸ್ತ ಯೇಸುವಿನ ಅನುರೂಪಿಗಳಾಗಿ ನಾವು ಓಡಾಡ್ತಾ ಇರ್ತೀವಿ. ಆತ್ಮಸ್ವರೂಪಿ ದೇವರ ಮಕ್ಕಳಾಗಿ ಪರಲೋಕದಲ್ಲಿ ಇರ್ತೀವಿ. ದಟ್ ಈಸ್ ಅನದರ್ ಗ್ರೇಟ್ ಪ್ರಾಮಿಸ್ ಆಫ್ ದ ನ್ಯೂ ಕವೆನೆಂಟ್. ಹೊಸ ಒಡಂಬಡಿಕೆಯ ಮತ್ತೊಂದು ಅದ್ಭುತಕರವಾದ ವಾಗ್ದಾನ. ಆದಮೇಲೆ ನಾವು ಅವರಂತೆ ಇರುತ್ತೇವೆ. ಆಮೇಲೆ ಏನಿದೆ? ಅವರಂತೆ ಇರುತ್ತೇವೆಂದು ಬಲ್ಲೆವು, ಏಕೆಂದರೆ ಅವರನ್ನು ನಾವು ಅವರ ಯಥಾರ್ಥ ರೂಪದಲ್ಲೇ ಕಾಣುತ್ತೇವೆ. ದಿಸ್ ಇಸ್ ಅನದರ್ ಪ್ರಾಮಿಸ್. ಅವ್ರನ್ನ ನಾವು ಈಗ ನೋಡ್ಲಿಕ್ಕೆ ಆಗೋದಿಲ್ಲ. ಈಗ ನಾವು ವಿಶ್ವಾಸದಿಂದ ಯೇಸುನ ಪ್ರಾರ್ಥಿಸ್ತೀವಿ, ಎಲ್ಲ ವಿಶ್ವಾಸದ ಮುಖಾಂತರ. ಆದರೆ ಅವರು ಬಂದಾಗ ನಮ್ಮನ್ನವರು ಕರ್ಕೊಂಡು ಹೋಗ್ತಾರೆ. ದಟ್ ಈಸ್ ಒನ್ ಪ್ರಾಮಿಸ್. ಕರ್ಕೊಂಡು ಹೋದ್ಮೇಲೆ ಏನು ಮಾಡ್ತಾರೆ? ನಮ್ಮನ್ನವರು ರೂಪಾಂತರಗೊಳಿಸ್ತಾರೆ. ಯಾವ ಥರ ಮಾಡ್ತಾರೆ ಅಂದರೆ, ಸೈಂಟ್ ಆ್ಯಂಟನಿ ಥರ ಮಾಡೋದಿಲ್ಲ, ಅಥವಾ ಸೈಂಟ್ ಜೋಸೆಫ್ ಥರ ಮಾಡೋದಿಲ್ಲ. ಪುತ್ರನ ರೂಪಿಗಳಾಗಿ ಅವರಂತೆಯೇ ಮಾಡ್ತಾರಂತೆ. ಯೇಸುವಿನ ಥರ ನಾವು ಸ್ವರ್ಗದಲ್ಲಿ ದೇವರ ಮಕ್ಕಳಾಗಿ ಕಾಣಲ್ಪಡ್ತೀವಿ. ಓಕೆ, 3ನೇದಾಗಿ ಏನು ಹೇಳುತ್ತೆ ಆ ವಾಕ್ಯದಲ್ಲಿ? ಅವ್ರನ್ನೂ ನಾವು ನೋಡ್ತೀವಿ. ಇಲ್ಲಿ ನಾವು ಯೇಸುನ ನೋಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಸೊ ಯೇಸುನ ಯಾರೂ ನೋಡಲಿಲ್ಲ, ದೇವ್ರನ್ನ ಯಾರೂ ನೋಡಲಿಲ್ಲ. ಆದರೆ ದೇವರನ್ನ ನೋಡೋ ಒಂದು ಸೌಭಾಗ್ಯ ನಮಗಿದೆ. ದೇವರನ್ನು, ಯೇಸುವನ್ನು ಅವರ ಯಥಾರ್ಥ ರೂಪದಲ್ಲಿ ಅವ್ರು ಹೇಗಿದ್ದಾರೆ ಈಗ ನಮಗೆ ಇಮ್ಯಾಜಿನ್ ಮಾಡಿದರೂ ಸಿಗೋದಿಲ್ಲ ಬಿಡಿ. ನಾವು ಇಡೀ ಬೈಬಲ್ ಓದಿದ್ರು ನಮಗೆ ಇಮ್ಯಾಜಿನೇಷನ್ನಲ್ಲಿ ನಮ್ಗೆ ಅರ್ಥ ಆಗೋದಿಲ್ಲ. ಆದರೆ ಈ ಒಂದು ಪ್ರಾಮಿಸ್ ಇದೆಯಲ್ವಾ, ಒನ್ ಡೇ ಐ ಆಮ್ ಗೋಯಿಂಗ್ ಟು ಸಿ ಮೈ ಜೀಸಸ್. ಒಂದು ದಿನ ಖಂಡಿತವಾಗಲೂ ನಾನು ಯೇಸು ಹೇಗಿದ್ದಾರೋ ಅವರು ಇರುವ ಹಾಗೆಯೇ ಅವರನ್ನು ನಾನು ನೋಡ್ತೀನಿ. ಇದೆಲ್ಲ ಏನು ಗೊತ್ತಾ? ವಾಗ್ದಾನಗಳು. ಹೊಸ ಒಡಂಬಡಿಕೆಯ ಕ್ರೈಸ್ತ ವಿಶ್ವಾಸಿಗಳಿಗೆ ದೇವರು ಕೊಟ್ಟಂತಹ ಅದ್ಭುತಕರವಾದ, ಅಳಿದು ಹೋಗದ, ಶಾಶ್ವತವಾದ ನಿತ್ಯತೆಯ ವಾಗ್ದಾನಗಳು. ಈ ವಾಗ್ದಾನ ನಮ್ಮ ಕ್ರೈಸ್ತ ಜೀವನದ ಅಡಿಪಾಯವಾಗಿದ್ದರೆ ನಮ್ಮ ಕ್ರೈಸ್ತ ಜೀವನ ಉದುರು ಹೋಗೋದಿಲ್ಲ, ಗಟ್ಟಿಯಾಗಿ ನಿಲ್ಲುತ್ತೆ ಕೊನೆ ತನಕ, ಯೇಸು ಮರಳಿ ಬರುವ ತನಕ, ಅಥವಾ ನಾವಿಲ್ಲಿಂದ ಹೋಗುವ ತನಕ.